ಆಗಲ್ಲ ತಾನೆ ಸರ್ ಅದು ಮುರಿದೋಗ್ಬಿಡ್ಲಿ ಸರ್. ಇವಾಗ ಮುರಿದವ್ರು ನಿಮ್ಮ ಮನೆಗೆ ಒಂದು ಸೋಫಾ ನಾನು ಫ್ರೀ ಕೊಡ್ತೀನಿ. ತಗೊಂಡೋಗ್ಬಿಡು. ಇವಾಗ ಮುರಿದಾಕಿ ಸರ್, ನಿಮ್ಮ ಕೈಯಲ್ಲಿ ಆದ್ರೆ ಮುರಿಯಿರಿ. ನಾನು ಹೇಳ್ತೀನಿ, ಚಾಲೆಂಜ್ ಮಾಡ್ತೀನಿ. ಇದರಲ್ಲಿ 2 ಪೋರ್ಡ್, 2 ಪೋರ್ಡ್ ಬೇಕಾದ್ರೆ 2 ಪೋರ್ಡ್ ಯೂಸ್ ಮಾಡ್ಕೊಬೋದು. ಓಕೆನಾ. ಮತ್ತೆ 3 ಪೋರ್ಡ್ ಬೇಕಾದ್ರೆ ಇನ್ನು ಮುಂದೆ ಬರುತ್ತೆ ಇದು. 3 ಪೋರ್ಡ್ ಬೇಕಾದ್ರೆ 3 ಪೋರ್ಡ್ ಯೂಸ್ ಮಾಡ್ಕೊಬೋದು. ಏನ್ ದೊಡ್ಡ ಕ್ವೀನ್ ಸೈಜ್ ಬೆಡ್ ಆಗೋಯ್ತಲ್ಲ ಹೌದು ಸರ್, ಕ್ವೀನ್ ಸೈಜ್ ಬೆಡ್ಡೇ ಅದು. 16 ಲೆಗ್ ಅಂತೀವಿ, ಒಂದೊಂದ್ ಕಡೆ 4 ಲೆಗ್ ಬರ್ತದೆ ಡಿಸೈನ್ ಅಲ್ಲಿ. ವಾವ್, 16 ಲೆಗ್ ಡೈನಿಂಗ್ ಕ್ರೇಜಿ ಆಗಿದೆ ಸರ್ ಇದು. ಸರ್ ಪ್ಯೂರ್ ಟೀ ಕುಡ್ ಅಲ್ಲಿ ಮಾಡಿರೋದು, ಪ್ಯೂರ್ ಟೀ ಕುಡ್. ಅದರಲ್ಲಿ ಆನೆಕ್ಸ್ ಹಾಕಿದೀವಿ, ಕ್ರೀಮ್ ಕಲರ್. ನಿಮ್ಗೆ ಅದರಲ್ಲಿ ಕ್ರೀಮು ವೈಟು ಯಾವ ಥರ ಬೇಕೋ ಎಲ್ಲ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಫರ್ನಿಚರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ನೀವು ತುಂಬ ಜನ ಕೇಳ್ತಾ ಇದ್ರೆ ಸರ್ ನಮಗೆ ಬೆಲೆಗಳು ಚೆನ್ನಾಗಿರಬೇಕು, ಕ್ವಾಲಿಟಿನೂ ಚೆನ್ನಾಗಿರಬೇಕು. ಕೆಲವು ಕಡೆ ಏನಾಗುತ್ತೆ ಅಂದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಬಟ್ ಬೆಲೆಗಳು ಜಾಸ್ತಿ ಇರುತ್ತೆ, ಕೆಲವು ಕಡೆ ಬೆಲೆ ಕಮ್ಮಿ ಇರುತ್ತೆ, ಕ್ವಾಲಿಟಿ ಕಮ್ಮಿ ಇರುತ್ತೆ. ಆದರೆ ಇವತ್ತು ನಾನಿಲ್ಲಿ ಬಂದಿದ್ದೀನಲ್ಲ, ಇಲ್ಲಿ ಕ್ವಾಲಿಟಿನೂ ಚೆನ್ನಾಗಿದೆ, ಬೆಲೆನೂ ಕೂಡ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಸೊ ಇವತ್ತು ನಾನು ಬಂದಿರುವಂಥದ್ದು ಸರ್ಜಾಪುರ್ ಮೇನ್ ರೋಡು ದೊಮ್ಸಂದ್ರದಲ್ಲಿರುವಂತಹ ಆಪಲ್ ವುಡ್ ಫರ್ನಿಚರ್ ಅಲ್ಲಿ. ಹೌದು ವೀಕ್ಷಕರೇ, ಆಪಲ್ ವುಡ್ ಫರ್ನಿಚರ್ಸ್ ಅಲ್ಲಿ ನಿಮಗೆ ಕ್ವಾಲಿಟಿ ಫರ್ನಿಚರ್ಗಳು ಕೈಗೆಟಕೋ ದರದಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಕ್ವಾಲಿಟಿ ಬಗ್ಗೆ ಮಾತೇ ಇಲ್ಲ, ಜೊತೆಯಲ್ಲಿ ಒಂದೊಳ್ಳೆ ಬೆಲೆ ಸಿಗುತ್ತೆ ವೀಕ್ಷಕರೇ. ಹೌದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡೋದಕ್ಕೆ ನಮ್ಮ ಜೊತೆ ಇಲ್ಲಿನ ಓನರ್ ಆಗಿರುವಂತಹ ಅಶ್ವಥ್ ನಾರಾಯಣ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಸೂಪರ್ ಆಗಿದೆ ಸರ್. ಖುಷಿ ಆಯ್ತು ಸರ್ ಅಶ್ವಥ್ ಸರ್ನ ಮೀಟ್ ಆಗಿಬಿಟ್ಟು. ಸೊ ದೊಡ್ಡದಾಗಿರುವಂಥ ಒಂದು ಶೋರೂಮ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸರ್ ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರ್ತಾ ಇದೆ ಸರ್ ಇದು? ಸರ್ ಇದು ಸರ್ಜಾಪುರ ಮೇನ್ ರೋಡು, ದೊಮ್ಸಂದ್ರ ಅಂತಾರೆ. ಇದು ನಿಯರ್ ಬೈ ವಿಶಾಲ್ ಮಾರ್ಟ್. ವಿಶಾಲ್ ಮಾರ್ಟ್ ಪಕ್ಕದಲ್ಲೇ ಇದೆ ಸರ್. ವಿಶಾಲ್ ಮಾರ್ಟ್ ಪಕ್ಕನೆ. ಎಷ್ಟು ದೊಡ್ಡದಾಗಿದೆ ನಿಮ್ಮ ಶೋರೂಮ್? ದೊಡ್ಡ ಅಂಗಡಿ ಸರ್. 9500 ಸ್ಕ್ವೇರ್ ಫೀಟ್ ಅಲ್ಲಿ ಮಾಡಿರೋದು. 1000 ಸ್ಕ್ವೇರ್ ಫೀಟ್. ಹೌದು, 2 ಫ್ಲೋರ್ ಇದೆ, ಪ್ಲಸ್ ಪಾರ್ಕಿಂಗ್ ಇದೆ. ಪಾರ್ಕಿಂಗ್ ಫೆಸಿಲಿಟಿ ಚೆನ್ನಾಗಿ ಕೊಟ್ಟಿದ್ದೀವಿ. ಕರೆಕ್ಟ್. 9500 ಅಡಿಯಲ್ಲಿ ಹೊಸ ಬ್ರಾಂಚ್ ಆಕ್ಚುಲಿ ಇದು. ಅದಕ್ಕಾಗಿ ರೇಟ್ಗಳು ಸ್ವಲ್ಪ ಕಡಿಮೆ ರೇಟಲ್ಲೇ ಮಾಡ್ತಾ ಇದೀವಿ. ನಮ್ಮದು ಬೇರೆ ಕಡೆ ಬ್ರಾಂಚ್ಗಳಿದಾವೆ. ಎಲ್ಲಿದ್ದಾವೆ? ಬಾನಸೋಡೆಯಲ್ಲಿ ಒಂದಿದೆ, ಮತ್ತೆ ಆದೂರಲ್ಲಿ ಒಂದಿದೆ, ಬಿಲ್ರಳ್ಳಿ ಹತ್ರ. ಇದು ಮೂರನೇದಾ? ಇದು 3ನೇ ಬ್ರಾಂಚ್. ಇದು ಹೊಸದಾಗಿ ಈಗ 2-3 ಮಂತ್ಸ್ ಆಯ್ತು ಓಪನ್ ಆಗಿ. ಅದಕ್ಕಾಗಿ ಸ್ವಲ್ಪ ರೇಟ್ಗಳು ಕಡಿಮೆ ಮಾಡಿ ಕೊಡ್ತಾ ಇದೀವಿ. ಡಿಸ್ಕೌಂಟೆಡ್ ಪ್ರೈಸ್ ಅಂತ ಹೇಳ್ಬೋದು. 100% ಡಿಸ್ಕೌಂಟ್. ನಮ್ಮ ವೀಕ್ಷಕರಿಗಂತೂ ಸ್ಪೆಷಲ್ ಡಿಸ್ಕೌಂಟ್ ಕೊಡಲೇಬೇಕು. ನಿಮ್ಗೆ ಏನಾದ್ರು ಒಂದು ಆಫರ್ ಒಂದು ಆಫರ್ ಕೊಟ್ಬಿಡೋಣ ವೀಕ್ಷಕರೇ. ವಿಡಿಯೋ ಮುಂದೋಗ್ಲಿ, ಡೆಫಿನೆಟ್ಲಿ ನಿಮ್ಗೆ ಒಂದು ಆಫರ್ ಇದ್ದೇ ಇರುತ್ತೆ. ಸರ್ ಹೇಳಿದ್ದಾರೆ ನಿಮ್ಗೋಸ್ಕರ ಒಂದು ಆಫರ್ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು. ಸರ್ ನಿಮ್ಮ ಹತ್ರ ಏನೇನು ಸಿಗುತ್ತೆ ಪ್ರಾಡಕ್ಟ್ ಅಂತ ಬಂದಾಗ? ಸರ್ ಮನೆಗೆ ಬೇಕಾಗಿರೋಂಥ ಎಲ್ಲ ಫರ್ನಿಚರ್ಸ್ ಅಂದರೆ ಇವಾಗ ನಿಮಗೆ ಒಂದು ಸೋಫಾ ತಗೊಂಡು, ಒಂದು ಕಾರ್ನರ್ ಸೋಫಾ ಇರ್ಬೋದು, ಒಂದು 3-1-1 ಸೋಫಾ, 3-2-1 ಸೋಫಾ, 3-2 ಡಿವೈಡ್ರು, 3 ಲಾಂಜರು, ರೆಕ್ಲೈನರ್ ಸೋಫಾಸು, ಸಿಂಗಲ್ ಸೋಫಾ, 3 ಸೀಟ್ರ್ ಸೋಫಾ ಕಮ್ ಬೆಡ್ಸು, ಅದಾದಮೇಲೆ ಕಾಟು, ಮಂಚ, ಹಾಸಿಗೆ ಎಲ್ಲ ಸೈಜ್, ಸ್ಟೋರೇಜು, ವಿತೌಟ್ ಸ್ಟೋರೇಜು, ಹೈಡ್ರಾಲಿಕ್ಕು, ಪ್ರತಿಯೊಂದು, ಡೈನಿಂಗ್ ಟೇಬಲು, ಮಾರ್ಬಲ್ಲು, ವಿತೌಟ್ ಮಾರ್ಬಲ್ಲು, ಗ್ಲಾಸ್ ಟಾಪು, ವಿತೌಟ್ ಗ್ಲಾಸ್ ಟಾಪು, ಮೈಕಾ ಟಾಪು, ಪ್ರತಿಯೊಂದು ಸರ್ ಮನೆಗೆ ಬೇಕಾಗಿರೋ ಫರ್ನಿಚರ್ಸ್. ಡ್ರೆಸ್ಸಿಂಗ್ ಟೇಬಲ್ನಿಂದ ಹಿಡಿದು, ಮಂದಿರ್ನಿಂದ ಹಿಡಿದು, ಝೂಲಿಂದ ಹಿಡಿದು ಪ್ರತಿಯೊಂದು ಮನೆಗೆ ಏನು ಫರ್ನಿಚರ್ ಬೇಕು A to Z, ಆಲ್ಮೋಸ್ಟ್ A to Z. ಅದರಲ್ಲೂ ಒಂದೊಂದು ಕ್ವಾಲಿಟಿ ಅಲ್ಲ. ಇವಾಗ ಒಂದು ಕಾರ್ನರ್ ಸೋಫಾ ಅಂತ ಹೇಳಿದ್ರೆ ನನ್ನ ಪ್ರಕಾರ ಇಲ್ಲೇ ಒಂದು 30 ಮಾಡಲ್ಸ್ ಇದೆ ಅಂತ ಇಟ್ಕೊಂಡ್ರೆ ಇಲ್ಲಿದೆ, ಮತ್ತು ಮೇಲೆ ಇದೆ, ವೇರ್ ಹೌಸ್ ಇದೆ, ಅಲ್ಲಿಟ್ಟಿದ್ದೀವಿ. ನಮ್ಮದೇ ಫ್ಯಾಕ್ಟ್ರಿ ಇದೆ, ಫ್ಯಾಕ್ಟ್ರಿ ಔಟ್ಲೆಟ್ ನಮ್ಮದು. ಓನ್ ಮ್ಯಾನುಫ್ಯಾಕ್ಚರ್ ಸರ್ ನಮ್ದು. ಇವತ್ತು ನಾನು ಹೇಳ್ತಾ ಇದ್ದೀನಲ್ಲ, 17 ಇಯರ್, 17 ವರ್ಷದಿಂದ ಮಾಡ್ಕೊಂಬಂದಿರೋ ಬಿಸ್ನೆಸ್ ಇದು. ನಾವೇನು ಹೊಸದಾಗಿ ಬಂದಿರೋರಲ್ಲ, 17 ವರ್ಷದಿಂದ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದು. ಆಮೇಲೆ ಶೋರೂಮ್ಗಳು ಮಾಡ್ಕೊಂಡಿದ್ದೀವಿ. ನಮ್ಮದೇ. ಇಲ್ಲೊಂದು ಕ್ವಶನ್ ಕೇಳಬೇಕು. ಆಕ್ಚುಲಿ ಲೈಕ್ ಹಿಂದೂ ಅಂತ ಬಂದಾಗ ಹಿಂದೂಗಳು ಈ ತರ ಫರ್ನಿಚರ್ ಬಿಸ್ನೆಸ್ ಬರೋದು ಕಮ್ಮಿ. ನೀವ್ ಹೆಂಗೆ ಇದ್ದು ಸರ್ ಮೈನ್ ಕ್ವಶನ್? ಹೌದು, ಖಂಡಿತ. ಅದು ಇವಾಗ್ಲೂ ಸ್ವಲ್ಪ ಜನ ಇದ್ದಾರೆ. ಬಟ್ ನಾನು ಬಂದಿದ್ದ ಟೈಮಲ್ಲಿ, ನಾನು ಬೆಂಗಳೂರಲ್ಲಿ ನನಗೆ ಗೊತ್ತಾದ ಮಾತ್ರ ಯಾರು ಇರ್ಲೇ ಇಲ್ಲ ಅವಾಗ. ನಾನು 17 ವರ್ಷ ಹಿಂದೆ ನಾನು ಬಂದಾಗ ತುಂಬಾ ಕಡಿಮೆ, ನನಗೆ ಗೊತ್ತಿರ್ಲಿಲ್ಲ. ನಾನು ಬಂದಾಗ ನಾನು ಹೇಳ್ಬೇಕಂದ್ರೆ ತುಂಬಾನೇ ಪ್ರಾಬ್ಲಮ್ ಅವಾಗ ಕ್ರಿಯೇಟ್ ಮಾಡ್ಕೊಂಡು ನಾನು ಫರ್ನಿಚರ್ ಮಾಡಿರೋದು. ಬಟ್ ಅದೇ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡಿದ್ದೀನಿ ನಾನು. ಬಟ್ ಇವತ್ತು ಚೆನ್ನಾಗಿದ್ದೀನಿ, ಇಲ್ಲ ಅಂತಿಲ್ಲ. ಹಂಗೆ ನಮ್ಮದೇ ಆದಂಥ ಅಂಗಡಿಗಳಿದಾವೆ, ನಮ್ಮದೇ ಬ್ರಾಂಚ್ಗಳಿದಾವೆ, ನಮ್ಮದೇ ಫ್ಯಾಕ್ಟ್ರಿಗಳಿದಾವೆ, ನಮ್ಮದೇ ವೇರ್ ಹೌಸ್ ಇದೆ.
ಹುಡುಗರು ಚೆನ್ನಾಗಿದ್ದಾರೆ, ಸ್ಟಾಫ್ ಚೆನ್ನಾಗಿದ್ದಾರೆ, ಅದರಿಂದ ನಾನು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಬೇಸಿಕಲಿ ನಿಮಗೆ ಫರ್ನಿಚರ್ ಅಲ್ಲಿ ಇಂಟ್ರೆಸ್ಟ್? ಹೌದು, ಫರ್ನಿಚರ್ ಅಲ್ಲಿ ಇಂಟ್ರೆಸ್ಟ್. ಫರ್ನಿಚರ್ ನಾನು ಹೇಳಿದ್ನಲ್ಲ, ನಾವು ಮ್ಯಾನುಫ್ಯಾಕ್ಚರಿಂಗ್ ಇಂದ ಈ ಫೀಲ್ಡ್ಗೆ ಬಂದಿರೋದ್ರಿಂದ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಯಾರೋ ಒಬ್ಬರಲ್ಲಿ ಸೋಫಾ ತಂದು ಕೊಡ್ತಾರೆ, ಯಾರೋ ಒಬ್ಬರು ಸರ್ ನಾನು ಸೋಫಾ ಮಾಡ್ತೀನಿ ತಗೊಳ್ಳಿ, ನಮ್ಮದು ಕಡಿಮೆ ರೇಟ್ ಇದೆ ಕೊಡಿ ಅಂತ ಹೇಳ್ಬೋದು. ಬಟ್ ನಾನು ಅದರಲ್ಲಿ ಏನು ಕ್ವಾಲಿಟಿ ನೀವು ಯೂಸ್ ಮಾಡ್ತೀರಾ ಅದು ನಮ್ಗೆ ಯೂಸ್ ಆಗ್ತದೆ ಇಲ್ಲ. ಯಾಕಂದ್ರೆ 17 ವರ್ಷದಿಂದ ನಾನು ಕಾಪಾಡ್ಕೊಂಬಂದಿರೋ ಮರ್ಯಾದೆ ನಾನು ತೆಗಿಯಕ್ಕೆ ನಾನು ರೆಡಿ ಇಲ್ಲ. ಅರ್ಥ ಮಾಡ್ಕೊಂಡು, ಯಾಕಂದ್ರೆ ಒಳಗಡೆ ನಾವು ಏನು ಸೋಫಾ ಏನು ಮೆಟೀರಿಯಲ್ ಹಾಕ್ತೀವೋ ಅದ್ರ ಮೇಲೆ ಲೈಫ್ ಬರೋದು. ಮೇಲೆ ಅದೇನೋ ಲಿಪ್ಸ್ಟಿಕ್ ಹಾಕ್ಬಿಟ್ಟು ಪೌಡರ್ ಹಾಕ್ಬಿಟ್ರೆ ಅದು ಖಂಡಿತ ಲೈಫ್ ಬರೋಕ್ಕೆ ಚಾನ್ಸೇ ಇಲ್ಲ ಸರ್, ಖಂಡಿತ ಚಾನ್ಸ್ ಇಲ್ಲ. ಒಳಗಡೆ ನಾವು ಏನು ಮೆಟೀರಿಯಲ್ ಹಾಕ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗೋದು ಸೋಫಾ. ಓಕೆ, ಈಗ ಮನುಷ್ಯನಿಗೆ ಅಸ್ಥಿ ಪಂಜರ ಇಂಪಾರ್ಟೆಂಟ್, ಹಂಗೆ ಇದಕ್ಕೆ ಒಂದು ಒಳಗಡೆ ಸ್ಟ್ರಕ್ಚರ್ ಬೇಕೇ ಬೇಕು. ಸರಿ, ಇವಾಗ ಒಂದು ಕೆಲಸ ಮಾಡೋಣ, ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ, ಹೆಂಗಿರ್ಬೋದಪ್ಪ ನೋಡೇ ಬಿಡೋಣ ಅಂತ ಇರ್ತಿದ್ರೆ ಒಂದು ಕಡೆಯಿಂದ ನೋಡ್ಕೊಂಡ್ ಬಂದ್ಬಿಡೋಣ ಹಾಗಾದ್ರೆ. ಸೊ ಬನ್ನಿ ವೀಕ್ಷಕರೇ, ನೋಡ್ಕೊಂಡ್ ಬಂದ್ಬಿಡೋಣ, ನಡೀರಿ ಸರ್. ಸೊ ಮೊದಲನೇದಾಗಿ 5 ಸೀಟರ್ ಯೂಶಲಿ ಮನೆಗಳಿಗೆ ಹಾಕದೆ 5 ಸೀಟರ್. ಸೊ ನಿಮ್ಮ ಹತ್ರ 5 ಸೀಟರ್ ಯಾವ ಬೆಲೆಯಿಂದ ಸ್ಟಾರ್ಟ್ ಆಗುತ್ತೆ ಸರ್? ಬೆಲೆ ನಾನು ಹೇಳ್ತೀನಿ. ಇವಾಗ ಇದೇ ಸೋಫಾ ಅಂತ ಇಟ್ಕೊಂಡ್ರೆ ಎಕ್ಸಾಂಪಲ್, ಬಟ್ ಬೆಲೆ ಒಂದು 24,000ಗೆ ಸೋಫಾ ಕೊಡ್ತೀವಿ. 24,000ಗೆ ಸೋಫಾ ಕೊಡ್ತೀನಿ. ಬಟ್ ಇದು ವಾಷೇಬಲ್ ಸೋಫಾ, ವಾಷೇಬಲ್ ಪ್ಲಸ್ ಕುಷನ್. ನಾನು ಹೇಳ್ತಾ ಇದೀನಲ್ಲ, ಪಾರ್ಟಿ ಡೆನ್ಸಿಟಿ ಕುಷನ್ ಕಂಪನಿದು, ಪೆಪ್ಸ್ ಕಂಪನಿದು ನಾನು ಯೂಸ್ ಮಾಡ್ತಾ ಇರೋದು. ಯಾವುದು ಲೋಕಲ್ ಪಾಮು, ಲೋಕಲ್ ಕುಷನ್, ಲೋಕಲ್ ವುಡ್ ನಾವು ಯಾವುದು ಯೂಸ್ ಮಾಡಲ್ಲ. ಬೇಕಾ ಪೈನ್ ವುಡ್ ಬೇಕಾ ಪೈನ್ ವುಡ್ ಹಾಕ್ತೀವಿ, ನೀಮ್ ವುಡ್ ಬೇಕಾ ನೀಮ್ ವುಡ್ ಹಾಕ್ತೀವಿ. ಕುಷನ್ ಅಷ್ಟೇ, ಡೆನ್ಸಿಟಿ 32, 40, 28, 50, ನಿಮ್ಗೆ ಯಾವ ಬೇಕೋ ಡೆನ್ಸಿಟಿ, ಸಾಫ್ಟು ಹಾರ್ಡು, ನಿಮ್ಗೆ ಸಾಫ್ಟ್ ಬೇಕಾ ಸಾಫ್ಟು, ಹಾರ್ಡ್ ಬೇಕಾದ್ರೆ ಹಾರ್ಡು, ಯಾವ ಥರ ಡೆನ್ಸಿಟಿ ಬೇಕೋ ನಾವು ಹಾಕಿ ಕಸ್ಟಮೈಸ್ ಮಾಡ್ಕೊಡಕ್ಕೆ ನಾವು ರೆಡಿ ಇದೀವಿ. ಸರ್ ಇದರಲ್ಲಿ ಯಾವ ವುಡ್ ಯೂಸ್ ಮಾಡಿರೋದು ನೀವು? ನೀಮ್ ವುಡ್ ಸರ್, ನೀಮ್ ವುಡ್ ಯೂಸ್ ಮಾಡಿ 100% ನೀಮ್ ವುಡ್. ಸೊ ನೀಮ್ ವುಡ್ ಸಿಗ್ತಾ ಇದೆ, 40 ಡೆನ್ಸಿಟಿ ಫೋಮ್ ಸಿಗ್ತಾ ಇದೆ, ಜೊತೆಲಿ ಪೆಪ್ಸ್ ಕುಷನ್ ಸಿಗ್ತಾ ಇದೆ ನಮಗೆ ಇದ್ರೊಳಗಡೆ. ಓಕೆ, ಸೊ ಇದು ಫಿಕ್ಸೆಡ್ ಅಲ್ವಾ? ಹೌದು ಸರ್, ಇದು ರೆಕ್ರಾನ್ ಇದೆಯಲ್ಲ ಬ್ಯಾಕ್ ಸೈಡ್, ಇದು ರೆಕ್ರಾನ್ ಸ್ವಲ್ಪ ಸಾಫ್ಟ್ ಆಗಿರ್ಲಿ ಅಂತ ರೆಕ್ರಾನ್ ಸೊ ಇಲ್ಲಿ ರೆಕ್ರಾನ್ ಹಾಕಿದ್ದೀರಾ. ಒಳ್ಳೆ ಅದು ರಿಲಯನ್ಸ್ ಲೋಕಲ್ ಅಲ್ಲ, ರಿಲಯನ್ಸ್ ರೆಕ್ರಾನ್. ಅದು ನಿಮ್ಗೆ ಸಾಫ್ಟ್ ಆಗಿರ್ತದೆ, ಬ್ಯಾಕ್ ಸೈಡ್ ಸಾಫ್ಟ್ ಆಗಿರ್ತದೆ. ಇದೆಲ್ಲ ಯಾವ ಪ್ಯಾನಲ್ ಇದು ಸರ್? ಇದು ಪ್ಲೈ ಲ್ಯಾಮಿನೇಟೆಡ್. ಇದೇನಕ್ಕೆ ಕೊಡ್ತೀವಿ ಅಂದ್ರೆ, ಇವಾಗ ನೀವು ಯಾರನ್ನ ಬಂದ್ರು ಟೀ ಕುಡಿತಾ ಇದೀವಿ, ಗ್ಲಾಸ್ ಇಡಬೇಕು, ಹೌದೌದು, ಟೀ ಪೈ ಮೇಲೆ ಬೇಕಾದ್ರೂ ಇಟ್ಕೊಬೋದು, ಇದ್ರ ಮೇಲೆ ಬೇಕಾದ್ರೂ ಇಟ್ಕೊಬೋದು. ಇದು ಎಲ್ಲದಕ್ಕೂ ಎಲ್ಲ ಸೋಫಾಗೂ ಇಲ್ಲ, ಕೆಲವು ಸೋಫಾಗೆ ಆಪ್ಷನ್ ಕೊಟ್ಟಿದೀವಿ. ಒಳ್ಳೆ ಕೆಲಸ ಸರ್ ಇದು, ಆಕ್ಚುಲಿ ಮನೆಗಳಿಗೆಲ್ಲ ಹೆಲ್ಪ್. ಖಂಡಿತ, ಬೇಕಂದ್ರೆ ಅದ್ ಮಾಡ್ತೀವಿ, ಬೇಡ ಅದ್ರಲ್ಲಿ ಏನು ಚೇಂಜಸ್ ಮಾಡ್ಬೇಕಂದ್ರೆ ಅದ್ರಲ್ಲೂ ಮಾಡ್ಕೊಡ್ತೀವಿ. ಕಸ್ಟಮೈಸ್ ಏನ್ ಬೇಕಾದ್ರೂ A to Z ಕಸ್ಟಮೈಸ್ ಮಾಡ್ಕೊಡಕ್ ರೆಡಿ ಇದೀವಿ. 24,000? ಹೌದು ಸರ್, ಖಂಡಿತ. ಈ ಕಡೆ ಬಂದ್ಬಿಡೋಣ, ಇದ್ರ ಬಗ್ಗೆ ಹೇಳಿ ಸರ್. ಇದು ಸರ್ ಇದು 311, ಇದು 5 ಸೀಟರ್ ಸೋಫಾ. ಇದು ಫುಲ್ ಪ್ಯಾನಲ್ ಇದೆಯಲ್ಲ, ಫುಲ್ ಕೊಟ್ಟಿದ್ದೀವಿ, ಅದಕ್ಕೆ ಆಪ್ ಕೊಟ್ಟಿದ್ದೀವಿ, ಇದು ಫುಲ್ ಕೊಟ್ಟಿದ್ದೀವಿ. ಚೆನ್ನಾಗಿದೆ ಸರ್, ಇದು ಸೂಪರ್ ಆಗಿದೆ. ಇದರಲ್ಲಿ ಸ್ವಲ್ಪ ಹೈಟ್ ಬರ್ತದೆ ಸೋಫಾ. ಇದ್ರ ಸ್ವಲ್ಪ ರೇಟಲ್ಲಿ ಏನಂದ್ರೆ ಕೂತ್ಕೊಂಡು ನೋಡ್ತಿರಲಿಲ್ಲ, ನಾನು ತೋರಿಸ್ಲಾ? ಖಂಡಿತ ಕೂತ್ಕೋಬೇಕು ಸರ್. ಕಂಫರ್ಟ್ ಸೂಪರ್ ಆಗಿದೆ ಸೋಫಾ, ಹೆಂಗ್ ಬೇಕೋ ಯೂಸ್ ಮಾಡ್ಕೊಬೋದು. ಇದು ಆಕ್ಚುಲಿ ಪ್ರೈಸ್ ಬಂದು 27,000 ಇಂದ ಈ ಸೋಫಾ ಸ್ಟಾರ್ಟ್ ಆಗ್ತದೆ. 27,000ದಿಂದ. ಇದರಲ್ಲೂ ಸೈಜು, ಬಟ್ಟೆ, ಕ್ಲಾತು, ನಿಮ್ಗೆ ಯಾವ್ದು ಬೇಕೋ ಚೇಂಜಸ್ ಮಾಡ್ಕೊಡಕ್ ನಾವು ರೆಡಿ ಇದ್ದೀರಾ. ಇದೆಷ್ಟಂದ್ರೆ 27,000. ಹೌದು ಸರ್. ನಾನು ಆಕ್ಚುಲಿ ನೀವು ಕುತ್ಕೊಂಡ್ರೆ ನಾನು ಕೂಡ ಫೀಲ್ ತಗೊಳ್ಳೇಬೇಕು ವೀಕ್ಷಕರೇ. ಇದೊಂಥರ ಟ್ರೆಂಡಿಂಗ್ ಸೋಫಾ ಅಂತ ಹೇಳ್ಬೋದು. ತುಂಬಾ ಜನ ಇಷ್ಟಪಡ್ತಾರೆ, ನನ್ನ ವಿಡಿಯೋಸಲ್ಲಿ ನೋಡಿರ್ತೀರ ನೀವು. ಪ್ಯಾನ್ಲಿಂಗ್ ಬರುತ್ತೆ, ಇಲ್ಲಿ ಒಳ್ಳೆ ಬಟ್ಟೆ ಸಿಗುತ್ತೆ ನಿಮಗೆ, ಕಂಫರ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಹೌದು ಸರ್. ಕುಷನ್ ಹೈಟ್ ನೋಡಿ ಸರ್, ಕುಷನ್ ಥಿಕ್ನೆಸ್. ವೀಕ್ಷಕರೇ ಬನ್ನಿ ಇಲ್ಲಿ ನಮ್ಮ ವೀಕ್ಷಕರಿಗೆ ಥಿಕ್ನೆಸ್ ನೋಡಿ ಸರ್. ಎಲ್ಲರೂ 4 ಇಂಚ್ ಕುಷನ್ ಅಂತಾರೆ, ನಾವು 6 ಇಂಚ್ ಹಾಕಿದೀವಿ. 6 ಇಂಚ್ ಆಯ್ತು. ಹೌದು, ಚೆನ್ನಾಗಿದೆ ಸರ್. ಬನ್ನಿ ನೆಕ್ಸ್ಟ್ ನೋಡ್ಬಿಡೋಣ ಹಾಗೆ. ಸರ್ ಇಲ್ಲಿ ಯಾವ್ದು ನೋಡ್ತಾ ಇದೀವಿ? ಇದು ಸೋಫಾ ಕಮ್ ಬೆಡ್ ಸರ್. ಸೋಫಾ ಕಮ್ ಬೆಡ್. ಸೋಫಾ ಕಮ್ ಬೆಡ್. ಇದು ಸೋಫಾಗೆ ಬೇಕಾದ್ರೆ ಸೋಫಾಗೆ ಯೂಸ್ ಮಾಡ್ಕೊಬೋದು. ಇಲ್ಲಿ ಬನ್ನಿ ಸರ್, ಸ್ವಲ್ಪ ಮುಂದೆ ತೋರಿಸಿ. ಇಲ್ಲಿ ಇದರ ಸ್ಟೋರೇಜ್ ಬರ್ತದೆ. ಓಕೆನಾ? ಸ್ಟೋರೇಜ್ ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಇದರಲ್ಲಿ 2 ಪೋರ್ಡ್, 2 ಪೋರ್ಡ್ ಬೇಕಾದ್ರೆ 2 ಪೋರ್ಡ್ ಯೂಸ್ ಮಾಡ್ಕೊಬೋದು. ಓಕೆನಾ? ಮತ್ತೆ 3 ಪೋರ್ಡ್ ಬೇಕಾದ್ರೆ ಇನ್ನು ಮುಂದೆ ಬರುತ್ತೆ. ಇದು 3 ಪೋರ್ಡ್ ಬೇಕಾದ್ರೆ 3 ಪೋರ್ಡ್ ಯೂಸ್ ಮಾಡ್ಕೊಬೋದು. ಏನು ದೊಡ್ಡ ಕ್ವೀನ್ ಸೈಜ್ ಬೆಡ್ ಆಗೋಯ್ತಲ್ಲ ಸರ್? ಕ್ವೀನ್ ಸೈಜ್ ಬೆಡ್ ಅದು, ಆರಾಮಾಗಿ 3 ಜನ ಮಲ್ಕೊಬಹುದು. ಖಂಡಿತ ಸರ್. ಯಾಕಂದ್ರೆ ಮಲ್ಟಿ ಪರ್ಪಸ್ ಯೂಸ್ ಆಗ್ತದೆ. ಇವಾಗ ನೀವು ಒಂದು ಕಾಟೋ ಮ್ಯಾಟ್ರಸ್ ತಗೊಂಡ್ರೆ ಅದರಲ್ಲಿ ಯಾರನ್ನ ಬಂತು ಅಂತ ಹೇಳಿದ್ರೆ ಫೋಲ್ಡ್ ಮಾಡಕ್ಕಾಗಲ್ಲ. ಇದು ನೀವು ಮನೆಯಲ್ಲಿ ಏನೋ ಫಂಕ್ಷನ್ ಇದೆ, ಜಾಗ ಚಿಕ್ಕದಾಗ್ತಾ ಇದೆ ಅಂದ್ರೆ ಫೋಲ್ಡ್ ಮಾಡ್ಕೊಬೋದು. ಸಾಯಂಕಾಲ ಅದನ್ನೇ ಬೆಡ್ ಮಾಡ್ಕೊಬೋದು. ಡೇ ಟೈಮ್ ಸೋಫಾ, ನೈಟ್ ಟೈಮ್ಗೆ ಅದೇ ಬೆಡ್ ಆಗ್ತದೆ. ಓಕೆ ಓಕೆ ಸರ್. ಇದು ಎಷ್ಟು, ಯಾವ ರೇಟಿಂದ ಸ್ಟಾರ್ಟ್ ಆಗ್ತಾ ಇದೆ ಸರ್? 30,000 ಇಂದ ಬೇಕಾದ ಒಂದು ಮಾಡಲ್ ಇದೆ, ಒಂದು 65 ಮಾಡಲ್ಸ್ ಇದೆ. ಇದರಲ್ಲಿ 30,000 ಇಂದ ಸ್ಟಾರ್ಟ್ ಆಗ್ತದೆ. ಅದರಲ್ಲಿ ಒಂದು 650 ಕಲರ್ ಆಪ್ಷನ್ ಇದೆ. 650 ಕಲರ್ ಆಪ್ಷನ್ ಇದೆ ಬಟ್ಟೆನಲ್ಲಿ. ನಿಮ್ಗೆ ಯಾವ ತರ ಬೇಕಾದ್ರೂ ನಾವು ಮಾಡ್ಕೊಡ್ತೀವಿ. ವುಡ್ ಎಲ್ಲ ಯಾವ್ದು ಯೂಸ್ ಮಾಡ್ತೀರಾ ಸರ್? ಟೀ ಕುಡ್ ಇದೆ, ಅದರಲ್ಲಿ ಟೀ ಕುಡ್ ಇದೆ. ಫ್ರೇಮ್ ಬಂದು ನೀಮ್ ವುಡ್ ಇದೆ. ಸ್ಟೋರೇಜ್ಗೆ ಪ್ಲೈ ಯೂಸ್ ಮಾಡಿದ್ರು. ಪ್ಲೈ ಅನ್ನ ಯೂಸ್ ಮಾಡಿದ್ರು. ವೀಕ್ಷಕರು ಇಲ್ಲೂ ಕೂಡ ನೋಡಬಹುದು. ಸೊ ಕಂಪ್ಲೀಟ್ ಆಗಿ ಅಪಲ್ಸ್ಟ್ರಿ ವರ್ಕ್ ಅನ್ನ ಮಾಡ್ಕೊಟ್ಟಿದ್ದಾರೆ, ಮೆಟಲ್ ರನ್ನಿಂಗ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಹೆಡ್ ಬೋರ್ಡು ಅಷ್ಟೇ ನಿಮ್ಗೆ ಕಂಪ್ಲೀಟ್ ಆಗಿ ಒಂದು ರೆಡಿಮೇಡ್ ಇದನ್ನೇ ಬಂದ್ಬಿಡ್ತಾ ಇದೆ, ಬೆಡ್ಡೇ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಇದು ಹಾಫ್ ಬೆಡ್ ಆ ಥರ ಎಲ್ಲ ಇಲ್ಲ, ನೋಡಿದ್ರೇನೆ ಅನ್ಕೊಂಡ್ಬಿಡ್ತಾರೆ ಇದು ಫುಲ್ ಬೆಡ್ಡೇನೆ ಇದೆ ಅಲ್ವಾ? ಸೂಪರ್. ಹೋಗ್ಬಿಡೋಣ ಸರ್, ನೆಕ್ಸ್ಟ್ ನೋಡ್ಕೊಂಡು ಹೋಗ್ಬಿಡೋಣ ಸರ್. ಇಲ್ಲಿ ಯಾವ್ದು ನೋಡ್ತಾ ಇದೆ ಸರ್? ಇದು ಸರಿ ಸೋಫಾ, ಕಾರ್ನರ್ ಸೋಫಾ. ಇದು ಕಾರ್ನರ್ ಸೋಫಾ. ಟೋಟಲ್ 6 ಸೀಟರ್ ಪ್ಲಸ್ 2 ಪಪ್ಪಿ. ಆ ಕಡೆ ತೋರಿಸಿ ಸರ್, 2 ಪಪ್ಪಿ.
ಇದ್ರ ಜೊತೆಲೇ ಬರುತ್ತೆ ಇದು. ಹೌದು ಸರ್, ಟೋಟಲ್ 8 ಸೀಟ್ರು ಪ್ಲಸ್ ಟೀಪಾಯಿ ಇದು ತೋರಿಸಿ ಸರ್. ಟೀಪಾಯಿ ಓಕೆನಾ, ಈ ಡಿಸೈನ್ ಒಳಗಡೆ ಆಚೆ ಎಲ್ಲ ಚೆಸ್ಟ್ ಡಿಸೈನ್. ಹೌದು ಸರ್, ಫುಲ್ ಚೆಸ್ಟ್ ಡಿಸೈನ್ ಪ್ಲಸ್ ಇದಕ್ಕೆ ಕಪ್ ಹೋಲ್ಡ್ರು, ಈ ಕಡೆ ಎರಡೆರಡು ಕಪ್ ಹೋಲ್ಡರ್ ಹಾಕಿದೀರಾ, ಪ್ಲಸ್ ಸೆಂಟ್ರಲ್ 2 ಮತ್ತೆ ಆ ಕಡೆ 2, ಟೋಟಲ್ 6 ಕಪ್ ಹೋಲ್ಡ್ರು ವಿತ್ ಸ್ಟೋರೇಜ್. ಒಳಗಡೆ ಸ್ಟೋರೇಜ್ ಕೂಡ ಕೊಡ್ತಾ ಇದೆ. ಖಂಡಿತ ವಿತ್ ಸ್ಟೋರೇಜ್. ಇದಕ್ಕೆ ಪಾರ್ಟಿ ಡೆನ್ಸಿಟಿ ಕುಷನ್ ಯೂಸ್ ಮಾಡಿದೀವಿ, ನೀಮ್ ವುಡ್ ಯೂಸ್ ಮಾಡಿ, ಪಕ್ಕ ನೀಮ್ ವುಡ್ ಯೂಸ್ ಮಾಡಿ. ನಿಮಗೆ ನೀಮ್ ಬೇಕಾದ್ರೆ ನೀಮ್ ಹಾಕಿ ಕೊಡ್ತೀವಿ, ಪೈನ್ ವುಡ್ ಬೇಕಾದ್ರೆ ಪೈನ್ ವುಡ್ ಹಾಕಿ ಕೊಡ್ತೀವಿ. ವುಡ್ ಅಲ್ಲಿ ಆಪ್ಷನ್ ಇದೆ, ಯಾವ ವುಡ್ ಕೇಳಿದ್ರೆ ಆ ಕೊಡಕ್ ನಾವು ರೆಡಿ ಇದೀವಿ. ಅಡ್ಜಸ್ಟೇಬಲ್ ಅಡ್ರೆಸ್ ಬೇರೆ ಬರ್ತಾ ಇದೆ. ಹೌದು ಖಂಡಿತ ಸರ್. ಪ್ಲಸ್ ಕಾರ್ನರ್ ಮೇಲೆ ಇದು ಕೊಟ್ಟಿರ್ತೀವಿ ವುಡ್. ಅದೇನಕ್ಕೆ ಅಂತೇಳಿ ಹೌದು, ಅದ್ರ ಮೇಲೆ ನೀವೇನಾದ್ರು ಫ್ಲವರ್ ಅದು ಇದು ಏನಾದ್ರು ಡಿಸೈನ್ ಬೇಕಾದ್ರೆ ಇಟ್ಕೊಬೋದು, ಇಲ್ಲ ಮೊಬೈಲಿಗೆ ಚಾರ್ಜ್ ಹಾಕಕ್ಕೆ ನಿಮ್ಮ ಮನೆಯಲ್ಲಿ ಯಾವ ತರ ನಿಮ್ಮ ಮನೆಯಲ್ಲಿ ಆಪ್ಷನ್ ಇದೆ ಆ ತರ ಯೂಸ್ ಮಾಡ್ಬೋದು ಸರ್. ಸರ್ ಗಟ್ಟಿ ಬರುತ್ತಾ ಸರ್ ನಿಮ್ದು ಸೋಫಾಗಳೆಲ್ಲ? ಗಟ್ಟಿನಾ ಸರ್? ಗಟ್ಟಿ ಅಂದ್ರೆ ಒಂದ್ ನಿಮಿಷ ಇರಿ ಸರ್, ನಮ್ಮ ಹುಡುಗನ್ ಕರಿತೀನಿ, ಒಂದೇ ಒಂದ್ ನಿಮಿಷ ಇರಿ, ಆಮೇಲೆ ಹೇಳ್ತೀನಿ. ಏನ್ ಮಾಡ್ತೀರಾ? ಇಲ್ಲ ಒಂದ್ ನಿಮಿಷ, ಅದ್ರ ಮೇಲೆ ಹಚ್ಚಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ನಿಮ್ಗೆ ಹಂಗೆ ಗೊತ್ತಾಗಲ್ಲ. ಎಷ್ಟು ಜನ ಇಲ್ಲಿ ಇದಾರೆ ಎಲ್ಲರನ್ನೂ ಹಚ್ಬಿಡಿ. ಎಲ್ಲ ಇದ್ರ ಮೇಲೆ ಹಚ್ತೀರಾ? ಎಲ್ಲರನ್ನು, ನಮ್ಮ ಹುಡುಗನ್ ಕರಿತೀನಿ, ನಿಮ್ಮವ್ರನ್ನ ಕರಿ, ಬನ್ನಿ. ನಾನು ಹೋಗ್ಬಿಡ್ತೀನಿ. ಅತ್ತೆ ಸರ್, ವೀಕ್ಷಕರೇ ಒಂದು ಸಾಲಿಡ್ ಆಗಿರುವಂತ ಒಂದು ಇದು ಮಾಡ್ಬಿಡೋಣ, ಒಂದು ಏನ್ ಕಾಕ್ಸಿದೆ ಅಂದ್ರೆ ಗಲೀಜ್ ಆಗ್ತದ ಅಂತ ಅಷ್ಟೇ. ಯಾಕಂದ್ರೆ ಕಸ್ಟಮರ್ ನೀವೇ ಯಾರಾದ್ರೂ ತಗೊಂತೀರಾ ಅಂತ ಹೇಳ್ಬಿಟ್ಟು ನಿಮ್ಗೋಸ್ಕರ ಒಂದ್ ಒಳ್ಳೆ ಇದು ಕೊಡ್ತಾ ಇದೀವಿ ನಾವು, ತುಂಬಾ ಡೆಮೋ ಕೊಡ್ತಾ ಇದೀವಿ. ನೀವು ಒಂದ್ 2 ಜನ 3 ಜನ ಹತ್ತಿ ಕುಣಿಯೋದನ್ನ ನೋಡಿದೀರಾ. ಇವತ್ತೆಲ್ಲ ನಾವೆಲ್ಲ ಜಂಪ್ ಮಾಡ್ತೀವಿ. ಎಷ್ಟು ಜನ ಇದೀವಿ ಸರ್ ನಾವು? 1 2 3 4 5 6 7 ಜನ ಇದೀವಿ ಸರ್. ಜಂಪ್ ಮಾಡಿ ಜೋರಾಗಿ ಜಂಪ್ ಮಾಡಿ. ಕಾನ್ಫಿಡೆನ್ಸ್ ಇದೆಯಾ? ಖಂಡಿತ ಏನು ಆಗಲ್ಲ ತಾನೆ ಸರ್. ಅದು ಮುರಿದೋಗ್ಬಿಡ್ಲಿ ಸರ್. ಇವಾಗ ಮುರಿದವ್ರು ನಿಮ್ಮ ಮನೆಗೆ ಒಂದು ಸೋಫಾ ನಾನು ಫ್ರೀ ಕೊಡ್ತೀನಿ, ತಗೊಂಡೋಗ್ಬಿಡಿ. ಇವಾಗ ಮುರಿದಾಕಿ ಸರ್, ಆದ್ರೆ ಮುರಿಯರಿ, ನಾನು ಹೇಳ್ತೀನಿ, ಚಾಲೆಂಜ್ ಮಾಡ್ತೀನಿ. ಮುರಿದೋಗ್ಬಿಟ್ರೆ ಒಂದು ಫ್ರೀ ಸೋಫಾ ಕೊಡ್ತಾ ಇದ್ದಾರೆ. ನೀವು ಅಷ್ಟೇ ಬನ್ನಿ, ಹತ್ತಿ ಕುಣಿರಿ. ಮುರಿದೋಯ್ತು ಅಂದ್ರೆ ಮುರಿಯೋದೇ ಅಲ್ಲ ಸರ್, ಕುಶನ್ ಒಂದು ಒಳಗಡೆ ಸಮೇತ ಹೋಗಲ್ಲ ಸರ್. ನಾನು ಹೇಳೋದು ಒಂದೇ ಸರ್, ಒರಿಜಿನಲ್ ಐಟಮ್ ಹಾಕಿದ್ರೆ ಯಾಕೆ ಹೋಗ್ತದೆ? ಖಂಡಿತ ಇದೆ. ಆರಿ ಸರ್ ನೀವು ಮಾಡಿ ಜೋರ ಬೇಕಾದ್ರೆ ಮಾಡಿ ಸರ್, ಜೋರ ಜಂಪ್ ಮಾಡಿ, ಮೇಲೆವರೆಗೂ ಜಂಪ್ ಜೋರ್ ಮಾಡಿ. ಡೋಂಟ್ ವರಿ ಸರ್, ಮಾಡಿ. ಮುರಿದೋದ್ರೆ ಫ್ರೀ ಅಂತೆ ಸರ್. ಅಲ್ಲೇ ಅಲ್ಲ, ಇದ್ರ ಮೇಲೆ ಕೆಲವರು ಹ್ಯಾಂಡ್ಲ್ ಮೇಲೆ ಹತ್ಬಾರ್ದು, ಕಾರ್ನರ್ ಮೇಲೆ ಹತ್ಬಾರ್ದು, ಅದು ಇದು ಅಂತ ಹೇಳ್ತಾರೆ. ಮುರಿಲಿ ಸರ್, ಅದು ಯಾವ್ದು ಮುರಿತದೋ ಮುರಿಲಿ ಸರ್, ಏನು ತೊಂದ್ರೆ ಇಲ್ಲ ಅಂತೀರಾ? ಏನು ಆಗೋದಿಲ್ಲ ಸರ್, ನಾನು ಹೇಳ್ತಾ ಇದ್ದೀನಲ್ಲ, ಖಂಡಿತ ಅದೇನು ಆಗಲ್ಲ. ಗ್ಲಾಸ್ ಒಂದು ಬಿಟ್ಟು, ಯಾಕಂದ್ರೆ ಗ್ಲಾಸ್ ನೀವು ಹೊಡೆದ್ರೆ ಹೊಡಿಬಹುದು, ಬೇರೆ ಯಾವ್ದು ಏನಾನ ಆಗಾದ್ರೆ ನನಗೆ ಕೇಳಿ ಸರ್, ತೊಂದ್ರೆನೇ ಇಲ್ಲ ಅಂತೀರಾ? ವೀಕ್ಷಕರೇ, ಈ ರೀತಿ ಜಂಪ್ ಮಾಡಿದೀವಿ. ಸರ್ ಇದು ಒಂದೇ ಸೋಫಾ ಅಲ್ಲ, ಪ್ರತಿಯೊಂದು ಸೋಫಾ ನೀವು ಯಾವ್ದ್ರ ಮೇಲೆ ಬೇಕಾದ್ರೂ ಹಚ್ಚಿ. ಆಯ್ತಾ, ಮೊನ್ನೆ ಒಂದು ಕಸ್ಟಮರ್ಗೆ ಹಿಂಗೆ ಹೇಳಿದಾಗ ಅವ್ರು ಯಾರನ್ನ ಮನೆಯವ್ರನ್ನ ಕರ್ಕೊಂಬಂದು ಹಚ್ಚಿ ತುಳಿದು ತಗೊಂಡೋಗಿದ್ದಾರೆ. ಚೆಕ್ ಮಾಡಿ ತಗೊಂಡೋಗಿದ್ದಾರೆ ಸರ್. ತಗೊಂಡೋಗ್ಲಿ, ಅದ್ರಲ್ಲಿ ಏನಿದೆ, ನಮ್ಗೆ ಗ್ಯಾರಂಟಿ ಇದೆ ಸರ್. ನಮ್ಮ ಐಟಮ್ ಮೇಲೆ ನಮ್ಗೆ ಗ್ಯಾರಂಟಿ ಇದೆ. ಗ್ಯಾರಂಟಿ ಅಂತ, ಯಾಕಂದ್ರೆ ನಾವು ಬೇರೆ ಕಡೆ ತಗೊಂಬಂದು ನಾವು ಸೇಲ್ ಮಾಡಂಗೆ ನಮಗೂ ಐಡಿಯಾ ಬರಲ್ಲ ಸರ್. ಇದು ನಮ್ಮ ಫ್ಯಾಕ್ಟ್ರಿಗಳಲ್ಲಿ ನಾವು ಓನಾಗಿ ಮಾಡಿರೋದು, ನಮ್ಗೆ ಗೊತ್ತಿದೆ ಅದ್ರೊಳಗಡೆ ಎಷ್ಟು ಡೆನ್ಸಿಟಿ ಹಾಕಿದೀವಿ, ಏನು ವುಡ್ ಹಾಕಿದೀವಿ, ಏನು ಥಿಕ್ನೆಸ್ ಹಾಕಿದೀವಿ, ಅದು ಎಷ್ಟು ದಿವಸ ಲೈಫ್ ಬರ್ತದೆ, ಇದೆಲ್ಲ ನಮ್ಗೆ ಗೊತ್ತಿದೆ ಸರ್. ಕಾನ್ಫಿಡೆನ್ಸ್ ಇದೆ ನಿಮ್ಗೆ? ಖಂಡಿತ 100% ಕಾನ್ಫಿಡೆನ್ಸ್ ಇದೆ ಸರ್. ಯಾವ್ದು ನೋಡ್ತಾ ಇದೀವಿ ಇದು ಸರ್? ಇದು ಸೋಫಾ, ಇದು 3-2 ಡಿವೈಡರ್, 3-2 ಡಿವೈಡರ್ ಸೋಫಾ ಅಂತೀವಿ. ಏನಂತೀರಾ? ಬ್ರಿಕ್ಸ್ ಮಾಡಲ್ ಅಂತೀವಿ. ಬ್ರಿಕ್ಸ್ ಮಾಡೆಲ್ ಮಾಡಿರೋ ಸರ್. ಟೀ ಕುಡ್ ಅಲ್ಲಿ ನಿಮ್ ಡಿಸೈನ್ ಈ ಕಡೆ ಕವರ್ ಮಾಡಿ ಸರ್. ಡಿಸೈನ್ ಸ್ವಲ್ಪ ಕವರ್ ಮಾಡಿ, ನಿಮ್ಗೆ ಗೊತ್ತಾಗ್ತದೆ ಫ್ರಂಟ್ ಇಂದ, ಸೈಡ್ ಇಂದ ಎಲ್ಲ ನೋಡಿ. ನೀವು ನೋಡಬೇಕು, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಫ್ರಂಟ್ ಇಂದ ನೋಡಬಹುದು. ಸೊ ಬ್ರಿಕ್ಸ್ ಮಾಡೆಲ್ ಅಲ್ವಾ ಇದು? ಹೌದು ಸರ್, ಅದರಲ್ಲಿ 3-2 ಡಿವೈಡರ್ ಬರ್ತದೆ. ಇದು ಎಂಟೈರ್ ಆಗಿ ನೀವು ಇದ್ರಲ್ಲೇ ಮಾಡಿರೋದು, ಟೀ ಕುಡ್ ಅಲ್ಲೇ ಮಾಡಿರೋದು? ಹೌದು ಸರ್, ಎಂಟೈರ್ ಟೀ ಕುಡ್ ಪ್ಲಸ್ ಕುಶನ್ ನಾವು ಹೇಳಿದ್ನಲ್ಲ, ಅದು ಕುಶನ್. ಇದಕ್ಕೆ ಸ್ವಲ್ಪ ಆಡ್ ಕೊಟ್ಟಿದೀವಿ, ಇದಕ್ಕೆ ಸ್ವಲ್ಪ ಆಡ್ ಕೊಟ್ಟಿದೀವಿ. ನಿಮ್ಗೆ ಆಡ್ ಬೇಕಾದ್ರೆ ಆಡ್ ಕೊಡ್ತೀವಿ, ಸಾಫ್ಟ್ ಬೇಕಾದ್ರೆ ಸಾಫ್ಟ್ ಕೊಡ್ತೀವಿ. ಹೆಂಗ್ ಬೇಕಾದ್ರೂ ಕಸ್ಟಮೈಸ್ ಏನ್ ಕೇಳಿದ್ರೆ ಅದನ್ನ ಖಂಡಿತ ಮಾಡ್ಕೊಡ್ತೀವಿ. ಇವೆಲ್ಲ ಕಲರ್ ಸರ್? ಹೌದು, ಕಲರ್ ಆಪ್ಷನ್ ನಾನು ಹೇಳ್ತೀನಲ್ಲ, ಅದ್ರಲ್ಲಿ ತುಂಬಾನೇ ಇದೆ. 650 ಕಲರ್ ಆಪ್ಷನ್ ಕೊಡ್ತೀವಿ ಪ್ರತಿಯೊಂದು ಸೋಫಾಗೂ. 650 ಕಲರ್ಸ್ ಆಪ್ಷನ್. ನಿಮ್ಗೆ ಯಾವ್ದು ಬೇಕೋ ನಿಮ್ಮ ಮನೆಗೆ ಇಂಟೀರಿಯರ್ ತಕ್ಕ ನೀವು ಯೂಸ್ ಮಾಡ್ಕೋಬಹುದು ಅಂತ ಮಾಡ್ಕೊಬಹುದು. ಓಕೆ ಸರ್, ಇದ್ರ ಬಗ್ಗೆ ಹೇಳಿ ಸರ್. ಇದು ಜೂಲಾ ಪ್ಯೂರ್ ಟೀಕು, ಬರ್ಮಾ ಟೀಕು. ಅಷ್ಟು ಬರ್ಮಾ ಟೀಕ್ ಇದೆ? ಬರ್ಮಾ ಟೀಕ್, ಪ್ಯೂರ್ ಬರ್ಮಾ ಟೀಕ್ ಜೂಲಾ. 2 ಸೀಟರ್ ಜೂಲಾ ಇದೆ. ಸೊ ಮಲ್ಟಿ ಆಪ್ಷನ್ಸ್ ಇದೆಯಾ? ಇನ್ನೂ ಬೇರೆ ಹೌದು ಸರ್, ಇದರಲ್ಲಿ 3 ಸೀಟರ್ ಮಾಡಲ್ಸು, ಸೈಜು ನಿಮ್ಮ ಸೈಜ್ ಯಾವ ಸೈಜ್ ಬೇಕಾ ಆ ಸೈಜ್ ಮಾಡ್ಕೊಡ್ತೀವಿ. ಓಕೆ ಓಕೆ. ಕಲರ್ಸು, ಕಲರ್ ಆಪ್ಷನ್ ಕೊಡ್ತೀವಿ. ನಿಮ್ಗೆ ಯಾವ ತರ ಬೇಕಾರೋ ಆ ತರ ಮಾಡ್ಕೊಡಕ್ಕೆ ನಾವು ರೆಡಿ ಇದೀವಿ. ಓಕೆ ಓಕೆ, ಬನ್ನಿ ಸರ್, ಮುಂದೆ ನೋಡ್ಕೊಂಡ್ ಬಂದ್ಬಿಡೋಣ ಹಾಗೆ. ಸೊ ವೀಕ್ಷಕರೇ ನೋಡ್ಬೋದು, ಕಾರ್ನರ್ ಬೇಕಾದ್ರೆ ಕಾರ್ನರು, ಮಲ್ಟಿ ಕಲರ್ಗಳಿದೆ ಅಂತ ಹೇಳ್ಬೋದು. ಸರ್ ಹತ್ರ ಹಂಗೆ ಸ್ವಲ್ಪ ಕೇಳ್ಕೊಂತಾ ಹೋಗ್ಬಿಡೋಣ ಯಾವ್ದಾವ್ದು ಏನೇನಿದೆ ಅಂತ ಹೇಳ್ಬಿಟ್ಟು. ಸರ್ ಇದು ರೆಕ್ಲೈನರ್ ಅಲ್ವಾ ಕಂಪ್ಲೀಟ್ ಆಗಿ? ರೆಕ್ಲೈನರ್. ಸರ್ ನಿಮ್ಮ ಹತ್ರ ರೆಕ್ಲೈನರ್ಗಳು ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಿಮ್ಮ ಹತ್ರ? ರೆಕ್ಲೈನರ್ ಸಿಂಗಲ್ ಸೀಟ್ ಬೇಕಾದ್ರೂ ಇದೆಯಾ? ಇದು ಬನ್ನಿ ಸರ್, ಇದು ಆಕ್ಚುಲಿ 3-2+1 ಟ್ರಿಬಲ್ ಆರ್ ಅಂತಾರೆ ಸರ್. ಟ್ರಿಪಲ್ ಆರ್ ಅಲ್ವಾ ಇದು? ಟ್ರಿಬಲ್ ಆರ್. ರೆಕ್ಲೈನ್ ಆಗುತ್ತೆ, ರಾಕಿಂಗ್ ಆಗುತ್ತೆ, ರಿವಾಲ್ವ್ ಆಗುತ್ತೆ. ಸೂಪರ್ ಅಲ್ಲ ಸರ್ ಇದು? ನೋಡಿ, ನಿಮ್ಗೆ ಯಾವ ತರ ಬೇಕೋ. ಸೊ ಇದನ್ನ ಕಂಫರ್ಟ್, ತುಂಬಾ ಕಂಫರ್ಟ್ ಇದೆ. ಟರ್ನ್ ಆಗುತ್ತಲ್ವಾ ಸರ್ ಇದು? ಖಂಡಿತ ಸರ್, ಯಾವ ತರ ಆಪ್ಷನ್ಸ್ ಬರುತ್ತೆ. ಹೌದು, ಎಷ್ಟು ಬೇಕೋ ರೊಟೇಟ್ ಮಾಡ್ಬೋದು. 360 ಡಿಗ್ರಿ ರೊಟೇಟ್ ಆಗ್ತದೆ. ಸೊ ಇದು ಸಿಂಗಲ್, ಈ ಕಡೆ ಬಂದ್ರೆ ಇಲ್ಲೊಂದು ಡಬಲ್, ಇಲ್ಲೊಂದು 3 ಸೀಟರ್. ಹೌದು, 3-2-1 ಇದೆ. ಬಟ್ ಇದ್ರಲ್ಲೇ ಕಸ್ಟಮೈಸ್ ಕೊಡ್ತೀವಿ. ನಿಮ್ಗೆ ಏನೋ ಫುಲ್ ಬೇಕಾದ್ರೆ ಫುಲ್ ತಗೊಂಬೋದು, ಸಿಂಗಲ್ ಬೇಕಾದ್ರೆ ಸಿಂಗಲ್, 3 ಸೀಟರ್ ಬೇಕಾದ್ರೆ 3 ಸೀಟರ್. ಅದರಲ್ಲಿ ಎಷ್ಟು ರೆಕ್ಲೈನರ್ ಬೇಕು
ನಿಮ್ಗೆ ಬರೀ 3 ಸೀಟರ್ ಬೇಕಾದ್ರೂ ಮಾಡ್ತೀವಿ, ಸಿಂಗಲ್ಗೆ ಬೇಕಾದ್ರೂ ಮಾಡ್ತೀವಿ, ನೀವು ಹೆಂಗೆ ಹೇಳ್ತೀವೋ ಅದನ್ನ ಆ ಥರ ನಾವು ಮಾಡ್ಕೊಡ್ತೀರಾ. ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇವಾಗ? ಸ್ಟಾರ್ಟಿಂಗ್ 60,000 ಸ್ಟಾರ್ಟಿಂಗ್ ಇದೆ, 60,000 ಸ್ಟಾರ್ಟಿಂಗ್ ಇದೆ. ಸೂಪರ್. ಬನ್ನಿ ಸರ್ ಮುಂದೆ ನೋಡ್ಕೊಂಡ್ ಬಂದ್ಬಿಡೋಣ. ಹಾಗೆ ಕೆಲವೊಂದು ಕಾರ್ನರ್ ಸೋಫಾಗಳಿದೆ, ಕಲರ್ಗಳು ಸರ್ ಹೇಳಿದ್ರು 650 ಕಲರ್ ಆಪ್ಷನ್ಸ್ಗಳು ನಿಮಗೆ ಅವೈಲೇಬಲ್ ಇದೆ. ಸರ್ ವುಡನ್ ಬಗ್ಗೆ ಹೇಳಿ ಸರ್. ವುಡನ್ ಕಾರ್ನರು ಸರ್ ಪ್ಯೂರ್ ಟೀಕುಡ್ ಸರ್, ಇದು ಪ್ಯೂರ್ ಟೀಕ್, ಕೇರಳ ಟೀಕ್ ಅಂತಾರೆ ಇದನ್ನ. ಪ್ಯೂರ್ ಟೀಕುಡ್ ಅಲ್ಲಿ ಮಾಡಿರೋದು. ಕಾರ್ನರ್ ಸೋಫಾಗ್ಲು ಎಲ್ಲ ಕಡೆ ಸ್ವಲ್ಪ ಕಡಿಮೆನೆ, ಕಾರ್ನರ್ ಸೋಫಾಗ್ಲು ವುಡ್ಡಲ್ಲಿ ಮಾಡಿರೋ ಸ್ವಲ್ಪ ಕಡಿಮೆ ಸಿಗ್ತದೆ. ಕಮ್ಮಿನೇ, ಹೌದು. ನಮ್ಮ ಕಡೆ ನಾವು ಆಪ್ಷನ್ ಇಟ್ಟಿದ್ದೀವಿ ಕಸ್ಟಮರ್, ಯಾಕಂದ್ರೆ ತುಂಬಾ ಒರಿಜಿನಾಲಿಟಿ ಯಾರು ನೋಡ್ತಾರೋ ಅವರೆಲ್ಲ ನಮ್ಮ ಟೀಕುಡ್ಡೇ ಬೇಕು, ಪ್ಯೂರ್ ಟೀಕುಡ್ಡೇ ಬೇಕು, ಕಂಫರ್ಟ್ ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ, ನಮಗೆ ತುಂಬಾ ಲೈಫ್ ಬರಬೇಕು ಅನ್ನೋರು ತುಂಬಾ ಜನ ಈ ತರ ಲೈಕ್ ಮಾಡ್ತಾರೆ. ಇದರಲ್ಲಿ ಇಲ್ಲೇ 2 ಆಪ್ಷನ್ ಇಟ್ಬಿಡಿ. ಹೌದು, ಇನ್ನೂ 2 ಇದೆ, ಮೇಲೇನೂ ಇದೆ, ಗೋಡನ್ ಅಲ್ಲೂ ಇದಾವೆ, ತುಂಬಾ ಆಪ್ಷನ್ ಇದೆ. 311 ಬೇಕಾದ್ರೂ ಇದಾವೆ. ಇದು 311 ಹೌದು, ವುಡನ್ ಅಲ್ವಾ ಇದು? ಹೌದು ಸರ್. ಓಕೆ, ತುಂಬಾ ಚೆನ್ನಾಗಿದೆ ಸರ್, ಎಲ್ಲ ಟೀ ಕುಡ್ ಕಂಪ್ಲೀಟ್ ಆಗಿ. ಈ ಕಡೆ ಏನೂ ಇದೆ 311. ಸೊ ಇದು 311. ಹೌದು ಸರ್. ಇದು ವಿತ್ ಫಿಕ್ಸ್ಡ್ ಅಪಾಸಿಟಿ ಬರುತ್ತೆ? ಇಲ್ಲ, ಇದು ನಿಮ್ಗೆ ಬೇಕಾದ್ರೆ ತಗೊಂಬೋದು. ಓ, ಇದು ಈ ತರನಾ? ಚೆನ್ನಾಗಿ ಮಾಡಿದ್ರೆ ಸರ್ ಇದು. ಖಂಡಿತ ಇದೆ, ಬಟ್ ಎಲ್ಲಿ ಬೆಂಗಳೂರಲ್ಲಿ ಸಿಗೋದೇ ಕಡಿಮೆ ಸರ್, ಯಾಕಂದ್ರೆ ಸ್ಟ್ರೈಟ್ ಮಾಡಿರ್ತಾರೆ ಕುಶನ್. ಹೌದು. ಈ ತರ ಸಿಗೋದು ತುಂಬಾ ರೇರ್ ಸರ್. ಯಾಕಂದ್ರೆ ನಮ್ಮದೇ ಫ್ಯಾಕ್ಟ್ರಿಗೆ ಇರೋದ್ರಿಂದ ನಾವು ಪ್ಲಾನ್ ಮಾಡ್ಕೊಂಡು ನಮ್ಮ ಐಡಿಯಾ ಕೊತ್ತೆ ನಾವು ಮಾಡಿದೀವಿ. ಇದು ಒಳ್ಳೆ ಕೆಲಸ ಮಾಡಿದ್ದೀರಾ ಸರ್. ಇದು ಆಕ್ಚುಲಿ ನೋಡಿದ್ರೆ ಫಿಕ್ಸ್ಡ್ ಅನ್ಸುತ್ತೆ, ಬೇಕಾದ್ರೆ ತೆಕ್ಕೊಬಹುದು ಅಲ್ವಾ? ಖಂಡಿತ. ಕಾಟ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತದ್ದು ಇದೆ, ಹೇಳಿ ಸರ್ ಇದ್ರ ಬಗ್ಗೆ ಹೇಳಿ. ಸರಿ, ಟೀಕ್ವುಡ್ ಮಂಚ ಇದು, ರಾಜ ಮಹಾರಾಜರದ್ದು ಇದ್ದಂಗೆ ಅಂದ್ರೆ ಇದು ಚಪ್ರ ಮಂಚ ಅಂತಾರೆ. ಚಪ್ರ ಮಂಚ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ಕೆಲವರು ಮೆಸ್ ಹಾಕಕ್ಕೆ, ಸೊಳ್ಳೆಗಳು ಇರ್ತವೆ, ಮಸ್ಕಿಟೋಸ್ ಬರ್ತವೆ, ಮೆಸ್ ಹಾಕಕ್ಕೆ ಅದಕ್ಕೆ ಬೇರೆ ಆಂಗಲ್ ಹಾಕ್ಬೇಕು, ಅದಾಗ್ಬೇಕು ಇದಾಗ್ಬೇಕು ಅಂತಾರಲ್ಲ, ಅದ್ರ ಬದಲು ನಾವು ವುಡ್ಡಲ್ಲಿ ಕ್ಯೂರ್ ಒರಿಜಿನಲ್ ಆಗಿ ಕೊಟ್ಬಿಟ್ಟಿದೀವಿ. ನಿಮ್ಗೆ ಯಾವಾಗ ಬೇಕಾದ್ರೂ ಮೆಸ್ ಹಾಕ್ಯಬೋದು, ಯಾವಾಗ ಬೇಕಾದ್ರೂ ಯಾವ ಸೈಡ್ಗೆ ಬೇಕಾದ್ರೂ ಕವರ್ ಮಾಡ್ಬೋದು, ಯಾವ ತರ ಬೇಕಾದ್ರೂ ಹಾಕ್ಯಬೋದು. ಅದರಲ್ಲೂ ಡಿಸೈನ್ಸ್ ಅದರಲ್ಲೂ ಮಾಡಲ್ಸ್ ಇದೆ. ನಿಮ್ಗೆ ಯಾವ ತರ ಮಾಡಲ್ ಬೇಕಾದ್ರೂ ನೀವು ತಗೊಂಬೋದು. ಪ್ಯೂರ್ ಟೀಕ್ವುಡ್ ಅಲ್ಲಿ ಮಾಡಿರೋ ಸರ್ ಇವು. ಹೌದು, ಖಂಡಿತ ಇವೆಲ್ಲ ಬೆಂಗಳೂರಲ್ಲಿ ನನ್ನ ಪ್ರಕಾರ ತುಂಬಾ ರೇರ್ ಸಿಗೋದು. ನಾನು ನೋಡಿಲ್ಲ ಸರ್. ಇಲ್ಲ, ಅದೇ ಹೌದು, ಅದಕ್ಕಾಗಿ ನಾವು ಇಟ್ಟಿದ್ದೀವಿ ಸರ್. ತುಂಬಾ ಸೇಲ್ ಆಗ್ತದೆ, ಆಲ್ರೆಡಿ ಇದು ಸೋಲ್ಡ್ ಆಗಿದೆ ಸರ್. ಇದು ಸೋಲ್ಡ್ ಆಗ್ಬಿಟ್ಟಿದೆ? ಖಂಡಿತ ಸೋಲ್ಡ್ ಆಗಿದೆ, ನಾಳೆದೇನೋ ಹೋಗ್ತದೆ. ಓಕೆ, ಸೊ ನಿಮ್ಮ ಹತ್ರ ಎಲ್ಲಾ ಸೈಜ್ ನ ಬೆಡ್ಗಳಿದೆ ವಿತ್ ಹೆಡ್ ಸ್ಟೋರೇಜ್ ಅಲ್ವಾ? ಇದು ಸ್ಟೋರೇಜ್, ಬಾಟಮ್ ಸ್ಟೋರೇಜು ಇದೆ, ಹೆಡ್ ಸ್ಟೋರೇಜು ಇದೆ, ಫುಲ್ ಸ್ಟೋರೇಜ್, ಒಳಗಡೆ ಗಂಟ ಸ್ಟೋರೇಜ್ ಬರ್ತದೆ, ಫುಲ್ ಸ್ಟೋರೇಜ್ ಬರ್ತದೆ. ಸೀಕ್ರೆಟ್ ಸ್ಟೋರೇಜ್ ಎಲ್ಲ ಇದೆ. ಹೌದು ಸರ್, ಫುಲ್ ಸ್ಟೋರೇಜ್ ಬರ್ತದೆ. ಈ ಕಡೆ ಸ್ಟೋರೇಜ್ ಬರ್ತದೆ, ಸೈಡ್ ಅಲ್ಲಿ ಡ್ರೈಯರ್ಸ್ ಬರ್ತದೆ, ಫುಲ್ ಇನ್ನೂ ಆಚೆ ಬರ್ತದೆ. ಇದಾದ್ಮೇಲೆ ಟಾಪ್ ಲಿಫ್ಟಿಂಗ್, ಅದು ಓಪನ್ ಮಾಡಿ ಇದೆಯಲ್ಲ, ಇದ್ರೊಳಗಡೆ ಕೂಡ ಅದು ಓಪನ್ ಆಗ್ತದೆ, ಇದು ಓಪನ್ ಆಗ್ತದೆ. 2 ಆಪ್ಷನ್ ಇದೆ. ಓಕೆ. ಪ್ಲಸ್ ಇನ್ನೊಂದೇನಂದ್ರೆ ಸರ್, ಈ ಸ್ಟೋರೇಜ್ ಏನು ಕೊಟ್ಟಿದ್ದೀವಿ, ಕೆಲವರೆಲ್ಲ ಹೇಳ್ತಾರೆ ಅಷ್ಟಕ್ಕೆ ನಾವು ರೇಟ್ ಕೊಡ್ತೀವಿ, ಇಷ್ಟಕ್ಕೆ ರೇಟ್ ಕೊಡ್ತೀವಿ. ರೇಟ್ ಪ್ರಶ್ನೆ ಬಿಟ್ಬಿಡಿ, ನಾನು ಹೇಳೋದು ಈ ಕಡೆ ನೋಡ್ಸಿ ಸರ್, ಇಲ್ಲ ನೋಡಿ ಸರ್, ತೋರ್ಸಿ. ಏನು ಬೇಕಾಗಲಿ ಸರ್, ನಾನು 110 kg ಇದ್ದೀನಿ ಸರ್, ನಾನು ನೋಡಿತಾ ಇದ್ದೀನಿ. ಏನ್ ಬೇಕಾದ್ರೆ ಅದು ಮುರಿದೋಗ್ಬಿಡ್ಲಿ ಸರ್, ಇನ್ನೊಂದು ಕಾಟ್ ನಾನು ಫ್ರೀ ಮಾಡ್ಕೊಡ್ತೀನಿ. ಖಂಡಿತ ಫ್ರೀ ಆಗಿ ಕೊಡ್ತೀನಿ. ಯಾಕಂದ್ರೆ ನಂಗೆ ಗೊತ್ತಿದೆ ಸರ್ ಅದರಲ್ಲಿ ಏನ್ ಮಾಡಿದೀವಿ ಅಂತ ನನಗೆ ಗೊತ್ತಿದೆ. ಅದಕ್ಕಾಗಿ ನಾನು ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ. ಖಂಡಿತ ಸರ್. ಅದೇ ತರ ಬೇರೆ ಮಾಡಲ್ಸ್ ಇದೆ, ಯಾವ ಮಾಡಲ್ಸ್ ಬೇಕಾದ್ರೂ ನೀವು ಚೆಕ್ ಮಾಡ್ಕೊಬೋದು ಸರ್. ಸ್ಟೋರೇಜು, ವಿತೌಟ್ ಸ್ಟೋರೇಜು, ಸಿಂಗಲ್ ಕಾಟು, ಇಲ್ಲಿ ಸಿಂಗಲ್ ಇದೆ, ಅದನ್ನ ತೊಡಂಗೆ. ಇದೊಂದು ಸಿಂಗಲ್ ಅಲ್ವಾ ಇದು? ಇದು ಕೂಡ ಚೆನ್ನಾಗಿದೆ ಸರ್, ಚೆನ್ನಾಗಿರೋದು ಸರ್. ಅದರಲ್ಲೂ ಸ್ಟೋರೇಜ್, ವಿತೌಟ್ ಸ್ಟೋರೇಜ್ ಕೊಡ್ತೀವಿ, ಕಲರ್ಸ್ ಆಪ್ಷನ್ ಕೊಡ್ತೀವಿ, ಹೆಡ್ ಸ್ಟೋರೇಜ್ ಬೇಕಾದ್ರೆ ಹೆಡ್ ಸ್ಟೋರೇಜ್, ತುಂಬಾ ಆಪ್ಷನ್ ಇದೆ ಸರ್. ದೊಡ್ಡ ಶೋರೂಮ್ ಇರೋದ್ರಿಂದ ತುಂಬಾನೇ ಆಪ್ಷನ್ ಕೊಟ್ಬಿಟ್ಟಿದೆ. ಆಪ್ಷನ್ಸ್ಗಳ ರಾಶಿನೇ ಇದೆ ಅಂತ ಹೇಳ್ಬೋದು ವೀಕ್ಷಕರೇ. ನೀವು ಓಡಾಡ್ತಾ ಇದ್ರೆ ಒಂದು ಫ್ಯಾಮಿಲಿ ಬಂದ್ರೆ ಆರಾಮಾಗಿ ಅರ್ಧ ದಿನ ಇಲ್ಲೇ ಕಳೆದು ಬಿಡ್ತಾರೆ ಸರ್, ಗ್ಯಾರಂಟಿ. ಅಷ್ಟೊಂದು ಆಪ್ಷನ್ಸ್ ಇದೆ ಅಂತ ಹೇಳ್ಬೋದು. ನೋಡಿ, ಇಲ್ಲೇವರೆಗೆ ಎಲ್ಲ ಕಡೆ ತೋರಿಸ್ಕೊಂಡ್ಬರ್ತೀನಿ ನಾನು ನಿಮಗೆ. ಸೊ ಇವೆಲ್ಲವೂ ಆಪ್ಷನ್ಸ್ ಇರುವಂಥದ್ದು. ಇನ್ನು ಮೇಲೇನೋ ಇದಾವೆ ಸರ್. ಇದ್ಯಾವುದು ಸರ್ ಇದು? ರಬ್ಬರ್ ವುಡ್ ಇದು? ಹೌದು ಸರ್, ರಬ್ಬರ್ ವುಡ್ ಅಲ್ಲಿ ಇಂಜಿನಿಯರಿಂಗ್ ವುಡ್ ಅಂತಾರೆ ಅದನ್ನ. ರಬ್ಬರ್ ವುಡ್ ಫಿನಿಶಿಂಗ್ ಕೊಟ್ಟಿರೋದು, ಫಿನಿಶಿಂಗ್ ರಬ್ಬರ್ ವುಡ್ ಕೊಟ್ಟಿರೋದು. ಸೇಮ್ ರಬ್ಬರ್ ವುಡ್ ತರ ಇದೆ, ಲುಕ್ ಚೆನ್ನಾಗಿ ಬಂದಿದೆ ಸರ್. ಪ್ಲಸ್ ಕರ್ವಿಂಗ್ ಕಟಿಂಗ್, ಅದು ಸಿರನ್ಸಿ ಕಟಿಂಗ್ ಅಂತಾರೆ. ಸಿಎನ್ಸಿ ಕಟಿಂಗ್ ಮಾಡಿ. ಹೌದು ಸರ್, ಖಂಡಿತ ಸಖತ ಮಾಡಿದ್ದೀರಾ ಸರ್ ಇದು. ಅದರಲ್ಲೂ ಸ್ಟೋರೇಜ್ ಇದೆ, ಬಾಟಮ್ ಸ್ಟೋರೇಜ್ ಇದೆ, ಹೆಡ್ ಸ್ಟೋರೇಜ್ ಇದೆ. ಸರ್ ಬೆಡ್ ಎಲ್ಲ ಯಾವ ರೇಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಸರ್ ನಿಮ್ಮ ಹತ್ರ? ಕಾಟ್ಗಳು ಹೇಳ್ತಾ ಇದ್ರೆ ಕಾಟ್ಗಳು ಯಾವ ರೇಟ್ ಇಂದ ಸ್ಟಾರ್ಟ್? 15,000 ಇಂದ ಸ್ಟಾರ್ಟ್ ಆಗ್ತದೆ. ಅದು ವಿತೌಟ್ ಸ್ಟೋರೇಜು, ಕ್ವೀನ್ ಸೈಜ್, ನಾಟ್ ಎ ಸಿಂಗಲ್ಸ್ ಕಾಟ್ ಹೇಳ್ತಾ ಇಲ್ಲ, ಡಬಲ್ ಕಾಟು ಕ್ವೀನ್ ಸೈಜ್ 15,000 ಸ್ಟಾರ್ಟಿಂಗ್ ಇದೆ. ನೀವು ಮಾಡಲ್ಸ್ ಮೇಲೆ, ವುಡ್ ಮೇಲೆ ಪ್ರತಿಯೊಂದು ಡಿಪೆಂಡ್ ಆಗ್ತದೆ, ಡಿಪೆಂಡ್ ಆಗಿರುತ್ತೆ. ಮ್ಯಾಟ್ರಸ್ ಅಷ್ಟೇ, ಎಲ್ಲ ಬ್ರಾಂಡೆಡ್ ಮ್ಯಾಟ್ರಸ್ ಇಟ್ಟಿದ್ದೀವಿ. ಯಾವ ಬ್ರ್ಯಾಂಡ್ ತಗೊಂಡ್ಬರ್ತಾ ಇದ್ದಾರೆ ಸರ್? ಕಂಪನಿ ಸರ್, ಪೆಪ್ಸ್ ಕಂಪನಿ. ಎಲ್ಲ ಪೆಪ್ಸ್ ಕಂಪನಿ. ಅದರಲ್ಲಿ ಸಿರಸ್ ಅಂತಿದೆ, ಹಿಪ್ನಸ್ ಅಂತಿದೆ, 3 ಮಾಡಲ್ಸ್ ಇದೆ, ಸುಮಾರು ಮಾಡಲ್ಸ್ ಇದೆ. ಬಟ್ ಅದರಲ್ಲೇ ಬೇರೆ ಇದೆ. ಸ್ಪ್ರಿಂಗ್ ಬೇಕಾ, ವಿತೌಟ್ ಸ್ಪ್ರಿಂಗ್ ಬೇಕಾ, ಕಾಯರ್ ಪಾಮ್ ಬೇಕಾ, ಫುಲ್ ಪಾಮ್ ಬೇಕಾ, ಮೆಮೊರಿ ಪಾಮ್ ಬೇಕಾ, ಯಾವ ತರ ಬೇಕಾದ್ರೂ ಕೊಡೋಕೆ ರೆಡಿ ಇದ್ದೀರಾ? ಹೌದು ಸರ್. ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಇಲ್ಲಿ ಏನೇನು ಸೆಟಪ್ ಮಾಡಿದ್ದೀರಾ ನೀವು ಇಲ್ಲಿ? ಸರ್ ಎಲ್ಲ ಥರದ್ದು ಇವಾಗ ಹೇಳಿದ್ರಲ್ಲ, ಅಲ್ಲಿ ಬೆಡ್
ಕಾಟೆ ಅಲ್ಲಿ ಇಟ್ಟಿದ್ದೀವಿ, ಸೋಫಾಸು ಅಲ್ಲಿ ಇಟ್ಟಿದ್ದೀವಿ. ಅಲ್ಲಿ ಸಾಕಾಗಿಲ್ಲ ಅಂತ ಆಪ್ಷನ್ ಇಲ್ಲಿಯೂ ಕೊಟ್ಟಿದ್ದೀವಿ. ಆಪ್ಷನ್ ಕೊಟ್ಟಿದ್ದೀರಾ ಇಲ್ಲಿ? ಯಾಕಂದ್ರೆ ಇವಾಗ ಅಲ್ಲಿರೋ ಮಾಡ್ಲಿಕ್ಕೆ ಇಲ್ಲಿರಲ್ಲ, ನಮ್ಗೆ ಅಷ್ಟೇ ಮಾಡಲ್ ಬೇರೆ ಮಾಡಲ್ ಬೇಕು, ಬೇರೆ ಕಲರ್ ಬೇಕು, ಬೇರೆ ಸೈಜ್ ಬೇಕು, ಅದಕ್ಕಾಗಿ ಇಲ್ಲಿ ಇಟ್ಟಿವಿ. ಒಂದ್ಸರಿ ನೋಡ್ಸಿ ಸರ್, ಈ ಕಡೆ ತೋರಿಸಿ. ಇಲ್ಲೆಲ್ಲ ಆಕ್ಚುಲಿ ನಿಮ್ಗೆ ಇಲ್ಲಿ ಕಂಪ್ಲೀಟ್ ಬೆಡ್ಗಳಿದೆ. ಸೊ ಇಲ್ಲೆಲ್ಲ ಕೆಲವೊಂದು ಸೋಫಾಸ್ಗಳಿದೆ. ಅಂಡ್ ಆ ಕಡೆ ಅಂತ ಬಂದ್ರಿ ನಾನು ಹಿಂದ್ಗಡೆ ಟೀಕ್ ವುಡ್ ಇದೆ, ಪ್ಲಸ್ ಶೀಶಮ್ ವುಡ್ ಐಟಮ್ ಇದೆ. ಇದು ಇದೆಯಲ್ಲ ಶೀಶಮ್ ವುಡ್ ಇದು, ಪ್ಯೂರ್ ಶೀಶಮ್ ಇದು. ಸೊ ವೀಕ್ಷಕರೇ ಸರ್ ಇದು ಬನ್ನಿ ಇಲ್ಲಿ, ಇದು ನೋಡಿ ಶೀಶಮ್ ವುಡ್, ಇದರಲ್ಲೂ ಆಪ್ಷನ್ ಕೊಡ್ತೀವಿ. ಅದಕ್ಕಾಗಿ ಇಲ್ಲಿ ಆಪ್ಷನ್ ಜಾಸ್ತಿ ಕೊಟ್ಟಿರೋದು. ಅಲ್ಲೇನು ಸಾಕಾಗಿಲ್ಲ ಅಂದ್ರೆ ಇಲ್ಲಿ ಇದರಲ್ಲಿ ಎಡ್ ಸ್ಟೋರೇಜು ಇಲ್ಲಿ ಎಲ್ಲ ಬರ್ತದೆ. 4x6 ಇಲ್ಲಿ ಸೋಫಾಗ್ಲು ಅಲ್ಲಿರೋ ಇವಾಗ ಚಿಕ್ಕ ಸೋಫಾಗ್ಲು ಕೇಳ್ತಾರೆ. ಇದು ನೋಡಿ 2 ಲಾಂಜರ್, ಎಲ್ಲ ಕಡೆ 3 ಲಾಂಜರ್ ಸಿಗ್ತದೆ. ಹೌದು, ಈ 2 ಲಾಂಜರ್ ಮಾಡಿದೀವಿ. 2 ಲಾಂಜರ್, ಹೌದು, 2 ಲಾಂಜರ್ ಚಿಕ್ಕ ಮನೆಗಳಿರ್ತವೆ. ಹೌದು, ಅದಕ್ಕಾಗಿ ದೊಡ್ಡ ಸೋಫಾಗ್ಲು ನಮ್ಮ ಮನೆಗೆ ಬರಲ್ಲ ಅಂತ ಹೇಳಿದ್ರೆ ಅವ್ರ ಕಸ್ಟಮೈಸ್ ತೋರ್ಸಕ್ಕಾಗಿ ಅಟ್ಲೀಸ್ಟ್ ಈ ತರ ಬರ್ತದೆ ಸರ್ ಅಂತ ಅವ್ರಿಗೊಂದು ಐಡಿಯಾ ಬರ್ತದೆ. ಓಕೆ 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 ತುಂಬಾ ಚೆನ್ನಾಗಿದೆ ವೀಕ್ಷಕರೇ. ಅಂಡ್ ಈ ಸೈಡಲ್ಲೆಲ್ಲ ನಿಮಗೆ ಇದು ಸಿಗುತ್ತೆ ಅಂತ ಹೇಳ್ಬೋದು. ಅಂಡ್ ಸರ್ ಇದನ್ನ ತೋರಿಸ್ಬಿಡಬೇಕು, ಬನ್ನಿ ಇಲ್ಲಿ ವೀಕ್ಷಕರೇ. ತುಂಬಾ ಒಂದು ಲೇಜಿ ಬಾಯ್ ಸೋಫಾ ಅಂತ ನೀವು ನೋಡಿರ್ತೀರಾ. ಆ ಲೇಜಿ ಬಾಯ್ ಅಲ್ಲೂ ಕೂಡ ಇನ್ನೂ ದೊಡ್ಡದಾಗಿರುವಂಥ. ಸರ್ ಬನ್ನಿ ಸರ್, ಇಲ್ಲಿ ಒಂಚೂರು ತೋರಿಸ್ಬಿಡೋಣ ನಮ್ಮ ವೀಕ್ಷಕರಿಗೆ ಎಷ್ಟು ಕಂಫರ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ಕುತ್ಕೊಳ್ಳಿ ಸರ್ ನೀವು. ಸೊ ವೀಕ್ಷಕರೇ, ನೀವು ಕುತ್ಕೊಂಡ್ರೆ ಸೋಫಾ ಒಳಗಡೆನೇ ಹೊರಟೋಗ್ಬಿಡ್ತೀರಾ. ಹೌದು, ಅಂದ್ರೆ ಸಾಫ್ಟ್ನೆಸ್ ಸರ್, ಸಾಫ್ಟ್ ಕುಷನ್ ಇದೆ ಅಲ್ವಾ? ಸೀದಾ ಒಳಗಡೆ ಹೊರಟೋಗ್ತೀರಾ. ಅಂಡ್ ಒಂದೊಂದು ಅಡಿ, 1 ಫೀಟ್ ಇರ್ಬೋದು, ಒಂದು ಅಡಿ ಮೇಲೆ. ಸರ್ ಇದು ಇಷ್ಟ ಆಗಲ್ಲ. ಇಲ್ಲ, ಕೆಲವರು ಕಸ್ಟಮರ್ ಕೇಳ್ತಾರೆ ಸರ್, ಯಾಕಂದ್ರೆ ರಾಯಲ್ ಆಗಿರ್ಬೇಕು ಸೋಫಾ ಅಂತಾರೆ. ಕೆಲವರು ಮನೆಗಳು ದೊಡ್ಡದಾಗಿರ್ತವೆ, ಬಟ್ ರಾಯಲ್ ಆಗಿ ನೋಡೋಕ್ಕೂ ಸೋಫಾ ಚೆನ್ನಾಗಿರ್ಬೇಕು, ಕಂಫರ್ಟ್ ಆಗಿರ್ಬೇಕು. ಇದೆಲ್ಲ ಯಾವ ಕ್ಲಾತ್ ಯೂಸ್ ಮಾಡಿದ್ರೆ ಸರ್? ಸರ್ ಮೈಕ್ರೋ ಕ್ಲಾತ್ ಅಂತಾರೆ. ಇದ್ರಲ್ಲೂ ತುಂಬಾ ಆಪ್ಷನ್ಸ್ ಇದೆ. ಪ್ಲಸ್ ಏನಂದ್ರೆ ಕೆಲವರು ನಿದ್ದೆ ಮಾಡಕ್ ಅಂತ ಹೇಳಿ ಇದೆಯಲ್ಲ ಹ್ಯಾಂಡಲ್, ಈ ತರ ಏನಕ್ಕೆ ಕೊಡ್ತೀವಿ ಅಂತ ಹೇಳಿದ್ರೆ ಸ್ಲೋ ಇರ್ತದೆ ಹ್ಯಾಂಡಲ್. ಓಕೆ, ಈ ತರ ಅಂದ್ರೆ ತಲೆಯನ್ನು ಬೆನೆ ಇಲ್ಲಿ ನೋಬಾರ್ದು ಅಂದ್ಬಿಟ್ಟು ನೀವು ಮಲಗಕ್ಕೆ ಮಂಚದ ಮೇಲೆ ಹೆಂಗ್ ಮಲಗ್ತೀರಾ ಹಂಗಿರ್ತದೆ, ಕಂಫರ್ಟೇಬಲ್ ಆಗಿರುತ್ತೆ. ಖಂಡಿತ ಅದೇ ತರ ಇರ್ತದೆ. ಓಕೆ, ಈ ಪ್ರೀಮಿಯಂ ಸೋಫಾ ಇದು ಒಂದು ರೇಟ್ ಹೇಳ್ಬೋದಾ ನಮಗೆ? ಖಂಡಿತ ಹೇಳೋಣ ಸರ್. 35,000 ಇದು 311, 36,000 ಸ್ಟಾರ್ಟ್ ಆಗ್ತದೆ. 36,000. ಸೂಪರ್ ಸರ್, 36,000 ರೂಪಾಯಿಗೆ ವೀಕ್ಷಕರೇ ಕ್ರೇಜಿ ಸೋಫಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಜೊತೆಲಿ ಇಲ್ಲೊಂದು ಚಾರ್ಲಿ ಇದೆ. ನಾವು ಒಂದು ಸೋಫಾ ಅಂತ ಬಂದಾಗ ಚಾರ್ಲಿ ತೋರಿಸಿಲ್ಲ ಅಂತಂದರೆ ಮ್ಯಾಟ್ರೇ ಇಲ್ಲ. ಸರ್ ಚಾರ್ಲಿಗೆಲ್ಲ ಯಾವುದು ವುಡ್ ಯೂಸ್ ಮಾಡ್ತಿದ್ದೀರಾ ನೀವು? ರಬ್ಬರ್ ವುಡ್ ಸರ್, ರಬ್ಬರ್ ವುಡ್ ಮಾಡ್ಕೊಡ್ತೀವಿ. ಟೀಕ್ ವುಡ್ ಅಲ್ಲಿ ಎರಡರಲ್ಲೂ ಮಾಡ್ತೀವಿ. ಯಾವ್ದ್ರಲ್ಲಿ ಬೇಕೋ ಇದ್ರಲ್ಲೂ ಚಾರ್ಲಲ್ಲಿ ಕಲರ್ಸ್ ಆಪ್ಷನ್ ಇದೆ, ವುಡ್ ಅಲ್ಲೂ ಆಪ್ಷನ್ ಇದೆ, ಬಟ್ಟೆನಲ್ಲೂ ಆಪ್ಷನ್ ಇದೆ. 2 ಆಪ್ಷನ್ ಸಿಗುತ್ತೆ. ಖಂಡಿತ ಯಾವ್ದು ಬೇಕಾದ್ರೂ ನಾವು ಮಾಡ್ತೀವಿ. ಇದು ವುಡನ್ ಲಾಂಜರ್ ಅಲ್ವಾ ಸರ್ ಇದು? ಹೌದು, ವುಡನ್ ಲಾಂಜರ್. ವುಡ್ ಅಲ್ಲಿ ಲಾಂಜರ್ ವೀಕ್ಷಕರೇ. ವುಡನ್ ಲಾಂಜರ್ ಆಕ್ಚುಲಿ ನಾನು ನೋಡೇ ಇಲ್ಲ, ರೇರ್, ತುಂಬಾ ರೇರ್. ವುಡನ್ ಲಾಂಜರ್ ಇದೆ, ವುಡನ್ ಸೋಫಾಗಳು ಇದಾವೆ. ಬನ್ನಿ ತೋರಿಸೋಣ, ವುಡನ್ ಸೋಫಾನು ಕೂಡ ತೋರಿಸ್ಕೊಂಡ್ ಬಂದ್ಬಿಡೋಣ. ಸೊ ವೀಕ್ಷಕರೇ, ವುಡನ್ ಸೋಫಾನು ಕೂಡ ನಿಮಗೆ ತುಂಬಾ ಕಲೆಕ್ಷನ್ಸ್ ಇದೆ. ಕ್ಲಾಸಿ ಆಗಿದೆ ಸರ್ ಇದು. ಇದೆಲ್ಲ ರೆಕ್ರಾನ್ ಅಲ್ವಾ ಸರ್ ಇದು? ರೆಕ್ರಾನ್ ಫಿಲ್. ಖಂಡಿತ. ಯಾವ ರೆಕ್ರಾನ್ ಸರ್ ಇದು? ಯಾವ್ದು ಕಂಪನಿ? ರಿಲಯನ್ಸ್ ಸರ್, ರಿಲಯನ್ಸ್ ರೆಕ್ರಾನ್. ರಿಲಯನ್ಸ್ ಏನಕ್ಕಂದ್ರೆ ಸಾಫ್ಟ್ನೆಸ್ಗಾಗಿ. ಇದು ಯಾವತ್ತ ಒಂದು 20 ವರ್ಷ ಆಗಲಿ ಸರ್, 30 ವರ್ಷ ಆಗಲಿ, ರೆಕ್ರಾನ್ ಹಿಂಗೆ ಇರ್ತದೆ, ಹಿಂಗೆ ಇರುತ್ತೆ. ಒಳಗಡೆ ಹೋಗ್ಬಿಡ್ತು ಆ ಥರ ಎಲ್ಲ ಆಗಲ್ಲ. ರೆಕ್ರಾನ್ ಯಾವತ್ತು ಏನು ಪ್ರಾಬ್ಲಮ್ ಬರಲ್ಲ. ಅದರಲ್ಲೂ ಕಂಪ್ನಿದು ಯೂಸ್ ಮಾಡಿರೋದ್ರಿಂದ ಇದು ಯಾವತ್ತಿಗೂ ಪ್ರಾಬ್ಲಮ್ ಬರೋದು. ರಿಲಯನ್ಸ್ ಯೂಸ್ ಮಾಡಿದ್ರೆ? ಹೌದು ಸರ್, ಖಂಡಿತ. ಓಕೆ, ಸೊ ವೀಕ್ಷಕರೇ, ವುಡ್ಡಲ್ಲೂ ಕೂಡ ನಿಮಗೆ ತುಂಬಾ ಆಪ್ಷನ್ಸ್ ಇದೆ ಅಂತ ಹೇಳ್ಬೋದು. ಇದರಲ್ಲಿ ಏನು ಸರ್ ಇಷ್ಟೊಂದು ಅಗಲ ಇದು, ದಪ್ಪ ಇದೆ ಇದು? ಸರ್ ಅದು ಇದೇನೇ ಚೆನ್ನಾಗಿದೆ. ಅದು ಮಾಡಲ್ಲೇ ಗಜ ಮಾಡ್ಲತ್ತೀವಿ. ಗಜ ಮಾಡಲ್ಲ ಇದು? ಆನೆ ತರ ಹಂಗೇನೇ ಇದೆ, ಆನೆ ತರನೇ ಇದೆ. ಇದನ್ನ ನನ್ನ ಪ್ರಕಾರ ನಮ್ಮ ಕೈಲಿ ಎತ್ತಕ್ಕೂ ಆಗಲ್ಲ ಅನ್ಕೊಂಡು. ತುಂಬಾ ವೇಟ್ ಇದೆ ಸರ್, ತುಂಬಾ ವೇಟ್ ಇದೆ ಅಂತ ಹೇಳ್ಬೋದು. ಸಿವಿಲ್ ಯಾವ ವುಡ್ ಸರ್ ಇದು? ಟೀಕ್ ವುಡ್ ಸರ್, ಟೀಕ್ ವುಡ್ ಅಲ್ಲಿ ಮಾಡಿರೋದು. ಫಿನಿಶಿಂಗ್ ಮಾತ್ರ ಈ ತರ ಚಾಕ್ಲೇಟ್ ಕಲರ್ ಅಲ್ಲಿ ಫಿನಿಶಿಂಗ್ ಕೊಟ್ಟಿದ್ದೀರಾ. ಸೊ ವೀಕ್ಷಕರೇ ನೋಡ್ಬೋದು, ತುಂಬಾನೇ ಆಪ್ಷನ್ಸ್ ಇದೆ. ಪ್ಲಸ್ ದಿವಾನ್ಸ್ ಇದೆ. ಇಲ್ಲೆಲ್ಲ ದಿವಾನ್ಸ್ ಇದೆ, ಇಲ್ಲಿ ದಿವಾನ್ ಇದೆ, ದಿವಾನ ಮ್ಯಾಟ್ರಸ್ ಇದೆ, ದಿವಾನಲ್ಲಿ ಸೈಜು, ಸ್ಟೋರೇಜು, ವಿತೌಟ್ ಸ್ಟೋರೇಜು ಎಲ್ಲ ತರ ಇದಾವೆ. ಆಮೇಲೆ ಟೀಪಾಯಿಗಳು, ಸೆಂಟರ್ ಟೇಬಲ್ಗಳು, ಡೈನಿಂಗ್ ಟೇಬಲ್, ಮೈಕಟ್. ಬನ್ನಿ ಸರ್, ಒಂಚೂರು ಡೈನಿಂಗ್ ಟೇಬಲ್ ನೋಡ್ಕೊಂಡ್ ಬಂದ್ಬಿಡ. ಕಡಿಮೆ ರೇಟಲ್ಲಿ ಬೇಕು ಅಂತಾರೆ. ಹೇಳಿ ಸರ್, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ಲ ಇದು? ಹೌದು ಸರ್, ಕಾಂಪ್ಯಾಕ್ಟ್ ಡೈನಿಂಗ್ ಅಂತಾರೆ. ಇದೇನಂದ್ರೆ ಜಾಗ ಕಡಿಮೆ ಇರ್ತದಲ್ಲ, ಅವ್ರು ಯೂಸ್ ಮಾಡಕಂದ್ರೆ ಯೂಸ್ ಮಾಡ್ಬಿಟ್ಟು ಮತ್ತೆ ಒಳಗಡೆ ತಳ್ಬಿಟ್ರೆ ಡೈನಿಂಗ್ ತರ ಗೊತ್ತಾಗಲ್ಲ, ನಾರ್ಮಲ್ ಟೇಬಲ್ ತರ ಇರ್ತದೆ. ಟೇಬಲ್ ತರ ಆಗುತ್ತೆ. ಇದರಲ್ಲಿ 4 ಸೀಟರ್ 6 ಸೀಟರ್ ಎಲ್ಲ ಸಿಗ್ತದೆ ಸರ್, ಆಪ್ಷನ್ಸ್ ಇದೆ. ಹೌದು ಸರ್, ಮುಂದೆ ಹೋಗ್ಬಿಡೋಣ ಹಾಗೆ. ಸೊ ಇಲ್ಲೆಲ್ಲ ಡೈನಿಂಗ್ ಸೈಡ್ ಮೈಕಟ್ ಟೀಕ್ ವುಡ್ ಡೈನಿಂಗ್ ಟೇಬಲ್ಸ್ ಇವೆಲ್ಲ ನಾರ್ಮಲ್ ರೇಂಜ್ ಇಂದ ಬೇಸಿಕ್ ಮಾಡಲ್ಸ್ ಅಂತಾರ, ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಈ ಕಡೆ ಆಫೀಸ್ ಟೇಬಲ್ಸು, ವಿಸಿಟರ್ ಚೇರ್ಸು, ಆಫೀಸ್ ಚೇರ್ಸು. ಸರ್ ಡೈನಿಂಗ್ ಟೇಬಲ್ಗಳು ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮ ಹತ್ರ? 16,000 ಸರ್, 16,000 ಸ್ಟಾರ್ಟಿಂಗ್ ಇದೆ ಸರ್. ಟೀಕ್ ವುಡ್ದೇನಾ? ಹೌದು, ಟೀಕ್ ವುಡ್ ಇದೆ. ಟೀಕ್ ವುಡ್ ವಿತ್ ಮೈಕಾ ಟಾಪ್ ಮೇಲೆ ಇದೆಯಲ್ಲ, ಇದು ಮೈಕಾ ಯೂಸ್ ಮಾಡಿರ್ತೀವಿ. ಇದು ಗ್ಲಾಸ್ ಅವಶ್ಯಕತೆ ಇರಲ್ಲ, ಬೇಕಾದ್ರೆ ಹಾಕ್ಯಬಹುದು, ಬಟ್ ಗ್ಲಾಸ್ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಮೇಂಟೆನೆನ್ಸ್ ಈಸಿ. ಮೇಂಟೆನೆನ್ಸ್ ನಿಮ್ ಗ್ಲಾಸ್ ಮೇಂಟೆನೆನ್ಸ್ ಹೆಂಗ್ ಬರ್ತದೋ ಅದೇ ತರ ಮೇಂಟೆನೆನ್ಸ್ ಇದ್ರ ಮೇಲೆ. ಯಾಕಂದ್ರೆ ಕಲರ್ ಹೊರಟೋಯ್ತು, ನಾವು ಕುಕ್ಕರ್ ಇಟ್ರಿ, ಈಟ್ ಇಟ್ರಿ, ಕಾಪಿ ಚೆಲ್ಲಿದ್ವಿ, ಏನ್ ಬೇಕಾದ್ರೆ ಕ್ಲೀನ್ ಮಾಡ್ಕೊಬಹುದು, ಅದೇನ್ ತೊಂದರೆ ಇಲ್ಲ. 16,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಹೌದು ಸರ್, 4 ಸೀಟರ್. ಹೌದು, ಅದರಲ್ಲೂ ಮಾಡಲ್ಸ್ ಇದೆ, ತುಂಬಾನೇ ಮಾಡಲ್ಸ್ ಇದೆ. ಸೊ ನೋಡ್ಬೋದು ವೀಕ್ಷಕರೇ, ತುಂಬ ಡಿಫ್ರೆಂಟ್ ಆಗಿದೆ. ಆಮೇಲೆ ಗ್ಲಾಸ್ ಎಲ್ಲ ಬೇಕಾದರೂ ಕೂಡ ಇರುತ್ತೆ ನಿಮಗೆ, ಗ್ಲಾಸ್ ಕೂಡ ಸರಿ ಹಾಕೊಡ್ತಾರೆ ಅಂತ ಹೇಳ್ಬೋದು. ತುಂಬ ಆಪ್ಷನ್ಸ್ ಇದೆ ಹಾಗಾದ್ರೆ ಅಲ್ವಾ ಸರ್? ಹೌದು ಸರ್. ಇಲ್ಲೇನು ನೋಡ್ತಾ ಇದೀವಿ ಇದು? ಸರ್ ಡೈನಿಂಗ್ ಟೇಬಲ್ಸ್, ಇದು ಪ್ಯೂರ್
ಟೀಕ್ವುಡ್ ಡೈನಿಂಗು 6 ಚೇರ್ ಡೈನಿಂಗ್ ಕೆಳಗಡೆ ನೋಡಿಸಿ ಸರ್ ಇದೊಂಥರ ಡಿಫ್ರೆಂಟ್ ಲೆಗ್ಸ್ ಎಲ್ಲ ಡಿಫ್ರೆಂಟ್ಸು ಪ್ಯೂರ್ ಟೀಕ್ವುಡ್ ಇರ್ತದೆ. ಎಕ್ಸ್ ಈ ತರ ಬಂದಿದೆ ಹೌದು ಪ್ಲಸ್ ಗ್ಲಾಸ್ ಇದರಲ್ಲಿ ಬ್ರೌನು ಕ್ಲಿಯರ್ ವೈಟು ನಿಮ್ಗೆ ಯಾವ ಥರ ಗ್ಲಾಸ್ ಬೇಕಾದ್ರೂ ಹಾಕ್ಕೊಡ್ತೀವಿ. ಟಫನ್ ಗ್ಲಾಸ್ ಸರ್ ಇದು? ಹೌದೌದು ಪ್ಯೂರ್ ಟೀಕ್ವುಡ್ ಅಲ್ಲಿ ಮಾಡಿರೋದು. ಇದರಲ್ಲಿ ಡೈನಿಂಗ್ ಅಲ್ಲಿ ಆಪ್ಷನ್ ಹೋದ್ರೆ ಇದು ಆನೆಕ್ಸ್ ಅಂತೀವಿ. ಆನೆಕ್ಸ್ ವೈಟ್ ಆನೆಕ್ಸ್ ಪ್ಯೂರ್ ಆನೆಕ್ಸ್. ಪ್ಯೂರ್ ಆನೆಕ್ಸ್ ಇದು? ಹೌದು ಪ್ಯೂರ್ ಆನೆಕ್ಸ್. ಇದರ ಟೈಗರ್ ಲೆಗ್ ಅಂತ ಲೆಗ್ ಎಲ್ಲ ಹೆವಿ ಇದೆ ಸರ್ ಇದು. ಫುಲ್ ಕುಷನ್ ಚೇರ್. ಇಲ್ಲಿ ಬ್ಯಾಕ್ ಅಲ್ಲೂ ಕೂಡ ಕುಷನ್ ಬರುತ್ತೆ ನಮಗೆ. ಫುಲ್ ಕುಷನ್ ಕಂಫರ್ಟ್ ಆಗಿರ್ತವೆ. ಇದರಲ್ಲಿ ತುಂಬಾ ಆಪ್ಷನ್ ಇದೆ ಸರ್. ಡೈನಿಂಗ್ ಅಲ್ಲಿ ತುಂಬಾ ಆಪ್ಷನ್ ಇದೆ. ಎಲ್ಲ ಹೆವಿ ಇದು ಬನ್ನಿ ಸರ್. ಇದೊಂದು ಚೇರ್. ಇದು ಚೇರ್ ಡಿಫ್ರೆಂಟ್ ಆಗಿದೆಲ್ಲ ಸರ್? ಚೇರು ಟೇಬಲ್ 16 ಲೆಗ್ ಅಂತೀವಿ. ಒಂದೊಂದ್ ಕಡೆ 4 ಲೆಗ್ ಬರ್ತದೆ ಡಿಸೈನ್ ಅಲ್ಲಿ. ವಾವ್ 16 ಲೆಗ್ ಡೈನಿಂಗ್ ಕ್ರೇಜಿ ಆಗಿದೆ ಸರ್ ಇದು. ಸರ್ ಪ್ಯೂರ್ ಟೀಕ್ವುಡ್ ಅಲ್ಲಿ ಮಾಡಿರೋದು. ಪ್ಯೂರ್ ಟೀಕ್ವುಡ್ ಅದರಲ್ಲಿ ಆನೆಕ್ಸ್ ಹಾಕಿದೀವಿ. ಕ್ರೀಮ್ ಕಲರ್ ನಿಮ್ಗೆ ಅದರಲ್ಲಿ ಕ್ರೀಮು ವೈಟು ಯಾವ ಥರ ಬೇಕೋ ಎಲ್ಲ ನಾರ್ಮಲ್ ಮಾರ್ಬಲ್ ಬೇಕಾದ್ರೆ ಹಾಕ್ಬೋದು. ಬಟ್ ಪ್ಯೂರ್ ಇದ್ರೆ ಸ್ವಲ್ಪ ಒರಿಜಿನಾಲಿಟಿ ಜಾಸ್ತಿ ಇರ್ತದೆ ಅಂತ ಅಷ್ಟೇ. ಸರ್ ಇದು ಹಿಂದ್ಗಡೆ ಎಲ್ಲ ನೀವು ಕುಷನ್ ವರ್ಕ್ ಮಾಡಿದ್ದೀವಿ? ಹೌದು ಖಂಡಿತ ಸರ್. ಓಕೆ. ಸೊ ಇದೇ ರೀತಿ ಇನ್ನು ಆಪ್ಷನ್ಸ್ಗಳು ತುಂಬಾ ಇದೆ. ತುಂಬಾ ಆಪ್ಷನ್ಸ್ ಇದೆ ಸರ್ ಇದರಲ್ಲಿ. ಓವಲ್ಲು ರೌಂಡು ಎಲ್ಲ ಥರ ಎಲ್ಲ ಯಾವ ಥರ ಬೇಕಾದ್ರೂ ಆ ಥರ ಆಪ್ಷನ್ಸ್ ಮಾಡ್ಕೊಡ್ತೀರಾ? ಹೌದು. ಸ್ವಲ್ಪ ಎಲ್ಲ ನೋಡ್ಕೊಂಬಂದ್ವಿ, ಒಂದು ಹೈಲೈಟ್ ಕೊಟ್ವಿ ಅಂತ ಹೇಳ್ಬೋದು. ನೀವು ಒಂದು ಫ್ಯಾಮಿಲಿ ಜೊತೆ ಬಂದರೆ ಆರಾಮಾಗಿ ಅರ್ಧ ದಿನ ಓಡಾಡ್ಬಿಟ್ಟು ನಿಮ್ಮ ಮನೆಗೆ ಯಾವ್ದು ಬೇಕೋ ಆ ಪ್ರಾಡಕ್ಟನ್ನು ತೊಗೊಬೋದು. ಸರ್ ಈಗ ಬರುವಂಥದ್ದು ಇವಕ್ಕೆಲ್ಲ ಡೆಲಿವರಿ ಬೇಕಾಗುತ್ತೆ. ಸೊ ಡೆಲಿವರಿ ವ್ಯವಸ್ಥೆ ಏನು ಮಾಡಿದ್ದೀರಾ ಸರ್ ಇಲ್ಲಿ? ಸರ್ ಮಾಡ್ಕೊಡ್ತೀವಿ. ಡೆಲಿವರಿ ಯಾವ ಥರ ಅಂತ ಹೇಳಿದ್ರೆ ಆ್ಯಕ್ಚುಲಿ ಯಾರೂ ಮಾಡಲ್ಲ ಸರ್. ಯಾಕಂತ ಹೇಳಿದ್ರೆ ನಾವು ನಮ್ಮದೇ ಫ್ಯಾಕ್ಟ್ರಿ ರೇಟಲ್ಲಿ ಕೊಡ್ತಾ ಇರೋದು. ಫ್ಯಾಕ್ಟ್ರಿ ಔಟ್ಲೆಟ್ಟು ಫ್ಯಾಕ್ಟ್ರಿ ರೇಟಲ್ಲಿ ಕೊಡ್ತಾ ಇರೋದ್ರಿಂದ ಡೆಲಿವರಿ ಫ್ರೀ ಯಾರು ಕೊಡೋಕ್ಕಾಗಲ್ಲ. ಬಟ್ ಆದರೂ ನಿಮ್ಮ ಕಡೆಯಿಂದ ನಿಮ್ಮ ಚಾನಲ್ ಕಡೆಯಿಂದ ಯಾರಾದರೂ ಬಂದರೆ 20,000 ಎಬೋವ್ ಏನು ಬೇಕಾದ್ರೂ ಪರ್ಚೇಸ್ ಮಾಡಲಿ, ಇಡೀ ಬೆಂಗಳೂರು ಫ್ರೀ ಟ್ರಾನ್ಸ್ಪೋರ್ಟೇಷನ್ ಸರ್. ಫ್ರೀ ಒಂದೇ ₹1 ಚಾರ್ಜ್ ಇಲ್ದಿರ ನಾವು ಮಾಡ್ಕೊಡೋಕೆ ನಿಮ್ಮ ಕಡೆಯಿಂದ ನಾವು ಬಂದು ಈ ಥರ ನಿಮ್ಮ ಚಾನಲ್ ಕನ್ನಡ ಕೋರ ಚಾನಲ್ ನೋಡ್ಕೊಂಡು ನಾವು ಬಂದಿದ್ದೀವಿ ಅಂತ ಒಂದು ಮಾತು ಹೇಳಿದ್ರೆ ನಾವು ಫ್ರೀ ಟ್ರಾನ್ಸ್ಪೋರ್ಟೇಷನ್ ಇಡೀ ಬೆಂಗಳೂರು ನಾವು ಮಾಡ್ಕೊಡ್ತೀವಿ ಸರ್. ಇಡೀ ಬೆಂಗಳೂರು 20,000 ಎಬೋವ್ ಬಿಲ್ ಹೋಗ್ಬೇಕು. ಫ್ರೀ ಡೆಲಿವರಿ? ಹೌದು ಖಂಡಿತ ಮಾಡ್ಕೊಡ್ತೀವಿ. 20,000 ಮೇಲ್ಗಡೆ? ಹೌದು. ಓಕೆ ಸೂಪರ್ ಆಗಿ ಹೇಳಿದ್ರೆ. ಆ್ಯಂಡ್ ಫೈನಲ್ ಆಗಿ EMI ಆಪ್ಷನ್ಸ್ ಏನಾದರೂ ಇದೆ? ಹೌದು ಸರ್ ಖಂಡಿತ. ಬಜಾಜ್ EMI ಇಟ್ಟಿದ್ದೀವಿ. ಯಾಕಂದರೆ ಕೆಲವರೆಲ್ಲ ಇವಾಗ ಲಕ್ಷಾಂತರ ರೂಪಾಯಿ ಐಟಮ್ ತಗೊಂತಾರೆ. ಒಂದು ಸೋಫಾ ತಗೊಳತ್ತ ಇನ್ನೂ ಮನೆಗೆ ಏನೋ ಐಟಮ್ ಬೇಕು, ನಂಗೆ ಡೈನಿಂಗ್ ಬೇಕು, ಕಾಟ್ ಬೇಕು, ಒಂದೇ ಸರಿ ಆಪ್ಷನ್ 2-3 ತಗೊಂತಾರೆ. ಅವಾಗ ಒಂದೇ ಸರಿ ಪೇ ಮಾಡೋಕ್ಕೆ ಕಷ್ಟ ಆಗ್ಬೋದು. ಒಬ್ಬೊಬ್ರಿಗೆ ಬೇರೆ ಬೇರೆ ಥರ ಇರ್ತದೆ ಅವ್ರವ್ರ ಆರ್ಥಿಕ ಪರಿಸ್ಥಿತಿ. ಅದಕ್ಕಾಗಿ EMI ಆಪ್ಷನ್ ಕೊಟ್ಟಿದ್ದೀವಿ ಸರ್. ಅಂದರೆ ವಿತೌಟ್ ಡೌನ್ ಪೇಮೆಂಟ್, ವಿತೌಟ್ ಇಂಟ್ರೆಸ್ಟ್, 0% ಇಂಟ್ರೆಸ್ಟ್ ಅಂತೀವಿ, 0% ಡೌನ್ ಪೇಮೆಂಟ್ ಆಪ್ಷನ್ ಇಟ್ಟಿದ್ದೀವಿ. ಅವ್ರಿಗೆ ಬೇಕಂದ್ರೆ ಖಂಡಿತ ನಾವು ಮಾಡ್ಕೊಡ್ತೀವಿ. ಆ್ಯಂಡ್ ಫೈನಲ್ ಆಗಿ ಗ್ಯಾರಂಟಿ ವಾರಂಟಿ ಪ್ರಾಡಕ್ಟ್ಗಳ ಮೇಲೆ ಎಷ್ಟು ಗ್ಯಾರಂಟಿ ಇರುತ್ತೆ ಸರ್? ಒಂದೊಂದು ಮೆಟೀರಿಯಲ್ ಒಂದೊಂದು ಥರ ಇದೆ. ಒಂದೊಂದಕ್ಕೆ 5 years ವಾರಂಟಿ ಇದೆ, 2 years ವಾರಂಟಿ ಇದೆ, 10 years ವಾರಂಟಿ ಇದೆ, 2 years ಗ್ಯಾರಂಟಿ ಇದೆ, ಪೀಸ್ ಟು ಪೀಸ್ ರೀಪ್ಲೇಸ್ಮೆಂಟ್ ಇದೆ. ಆಪ್ಷನ್ ಇದೆಯಾ? ಹೌದು. ಅಂದ್ರೆ ಒಂದೊಂದು ಐಟಮ್ ಮೇಲೆ ಒಂದೊಂದು ನೀವು ಯಾವ್ದು ತಗೊಂತೀರಾ ಅದ್ರ ಮೇಲೆ ನಾವು ವಾರಂಟಿ ಗ್ಯಾರಂಟಿ ಡಿಪೆಂಡ್ ಮಾಡ್ತೀವಿ. ಬಟ್ ಪ್ರತಿಯೊಂದಕ್ಕೂ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದು. ಮತ್ತೆ ನಾನು ಹೇಳ್ತಾ ಇದ್ದೀನಿ, ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಖಂಡಿತ ಸರ್ ನೀವು ಏನು ತಗೊಂತೀರೋ ಅದಕ್ಕಂತೂ ವಾರಂಟಿ ಗ್ಯಾರಂಟಿಗೂ ಏನು ಡೌಟ್ ಇಲ್ಲ. ಆ ಮೆಟೀರಿಯಲ್ ನೀವು ಏನು ಕೊಡ್ತೀರೋ ಅದಕ್ಕೆ ಏನಂತಾರೆ ವರ್ತ್ ಅಂತಾರೆ ನೋಡಿ. ನೀವು ಏನು ₹10 ಕೊಡ್ತೀರಾ, ₹100 ಕೊಡ್ತೀರಾ, ₹1000 ಕೊಡ್ತೀರಾ, ಅದು ಖಂಡಿತ ವರ್ತ್ ಅಂತೂ ಇರಬೇಕು. ವರ್ತ್ ಇದೆ ಅಂತ ಖಂಡಿತ ಇದೆ ಸರ್. ಲೈಫ್ ಇದೆ ಅಂತ ಹೇಳ್ತೀರಾ? 100%. ಸೊ ಒಬ್ಬರು ಮನೆ ತಗೊಂಡೋದ್ರೆ 10-15 ವರ್ಷ ತಲೆನೇ ಕೆಡಿಸ್ 10-15 ವರ್ಷ ನಾನು ಅದೇ ಹೇಳ್ತಾ ಇದ್ದೀನಲ್ಲ. ನೀವು ತಗೊಂಡಾದ್ಮೇಲೆ ಡಿಪೆಂಡ್. 10 ವರ್ಷದ್ದು ಇದೆ, 20 ವರ್ಷ ಯೂಸ್ ಮಾಡೋದು ಇದೆ, 50 ವರ್ಷ ಯೂಸ್ ಮಾಡೋದು ಇದೆ. ನೀವು ತಗೊಂಡಾದ್ಮೇಲೆ ಡಿಪೆಂಡ್ ಆಗ್ತದೆ. ಕರೆಕ್ಟಾಗಿ ಹೇಳಿದ್ರೆ. ಆ್ಯಂಡ್ ಫೈನಲ್ ಆಗಿ ಶೋರೂಮ್ ಟೈಮಿಂಗ್ಸ್ ಹೇಳಿ ಸರ್. ಏನು ಟೈಮಿಂಗ್ ಇರುತ್ತೆ ಶೋರೂಮ್? ಸರ್ ಶೋರೂಮ್ ಬೆಳಿಗ್ಗೆ 9:30 ಸ್ಟಾರ್ಟ್ ಆಗ್ತದೆ, ನೈಟ್ 9:30 ಇರ್ತದೆ. 9:30 9:30 ಗಂಟೆ ಇರ್ತದೆ. ಯಾಕಂದ್ರೆ ನಮ್ಮ ಹುಡುಗರು ಇರೋದ್ರಿಂದ ಎಲ್ಲ ಆಲ್ಮೋಸ್ಟ್ ಹಳೆ ಹುಡುಗರು ಸರ್. ನಮಗೆ ಬ್ರಾಂಚ್ ಹೊಸದೇ, ಬಟ್ ಹಳೆ ಹುಡುಗರೆ ನಮಗೆ. ಇನ್ನೊಂದು ಬ್ರಾಂಚ್ ಇದೆ ಅಂತಲ್ಲ, ಅದು ಸೇಮ್ ಟೈಮಿಂಗ್ಸ್ ಇರುತ್ತೆ? ಹೌದು ಸೇಮ್ ಟೈಮಿಂಗ್ಸ್ ಇರುತ್ತೆ. ಅದು ಎಲ್ಲೆಲ್ಲಿ ಇರುತ್ತೆ ಸ್ವಲ್ಪ ಇನ್ನೊಂದ್ಸತಿ? ಹೌದು ಸರ್. ಒಂದು ಬಂದು ಔಟರ್ ರಿಂಗ್ ರೋಡ್ ಅಂತ ಸದ್ಯಕ್ಕೆ ಅದೊಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದು ರಿನೋವೇಷನ್ ನಡೀತಾ ಇದೆ. ಅದು ಬಿಟ್ಟರೆ ಇನ್ನೊಂದು ಬಂದು ಆದೂರಲ್ಲಿದೆ. ಅದು ಬಂದು ವೇರ್ ಹೌಸ್. ಅಂದರೆ ನಾವು ಐಟಮ್ ಫ್ಯಾಕ್ಟ್ರಿ ಇದೆ, ಫ್ಯಾಕ್ಟ್ರಿ ವೇರ್ ಹೌಸ್. ಅಲ್ಲೇ ಸ್ಟಾಕ್ ಮಾಡಿ ಅಲ್ಲೇ ರೆಡಿ ಮಾಡಿ ಅಲ್ಲಿ ಇಟ್ಟಿರ್ತೀವಿ. ಇವಾಗ ಇದು ಒಂದೇ ಖಾಲಿ ಆಯ್ತು ನಮ್ಗೆ ಗೊತ್ತಾಗಲ್ಲ ಯಾವಾಗ ಎಷ್ಟು ಹೋಗ್ತಾವ ಅಂತ. ಇವತ್ತೊಂದು 4-5 ಐಟಮ್ ಹೋಯ್ತು, 8 ಐಟಮ್ ಹೋಯ್ತು. ಆ 8 ಐಟಮ್ ಮತ್ತೆ ನಾಳೆ ಕವರ್ ಆಗ್ಬೇಕು. ನಾವು ಅಂಗಡಿ ಖಾಲಿ ಬಿಡೋಕ್ಕಾಗಲ್ಲ. ಅದಕ್ಕಾಗಿ ನಾವು ಅಲ್ಲಿ ಇಟ್ಕೊಂಡಿರ್ತೀವಿ. ಅಲ್ಲಿಂದ ತಂದು ಇಲ್ಲೂ ಕೊಡ್ತೀವಿ. ನೀವು ಅಲ್ಲೂ ಬಂದು ನೋಡ್ಬೋದು. ಡೈರೆಕ್ಟಾಗಿ ಕೆಲವರು ಫ್ಯಾಕ್ಟ್ರಿನಲ್ಲೇ ಬಂದು ನೋಡ್ಬೇಕಂತಾರೆ, ಖಂಡಿತ ನೋಡ್ಬೋದು. ನೀವು ಇಲ್ಲಿ ಬಂದು ನೋಡ್ಬೇಕಾ, ಇಲ್ಲಿ ಬಂದು ನೋಡ್ಬೋದು. ಬಟ್ ನಾನು ಮತ್ತೆ ಕಸ್ಟಮರ್ಗೆ ಒಂದು ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ ಸರ್. ಏನಂತ ಹೇಳಿದ್ರೆ, ನೀವು ಫೋಟೋ ತೋರಿಸಿ, ನಾನು ಫೋಟೋ ಕಳಿಸಿ, ಫೋಟೋನಲ್ಲೇ ನೋಡ್ಬಿಟ್ಟು ನಾನು ಬುಕ್ ಮಾಡಿಬಿಡ್ತೀನಿ. ಬೇಡ ಸರ್, ಫರ್ನಿಚರ್ ಇದು ಅರ್ಥ ಮಾಡ್ಕೊಂಡ್ರಿ. ತರಕಾರಿ ಅಲ್ಲ ಸರ್. ನೀವು ತರಕಾರಿ ತಗೊಂಡೋಗ್ತೀರಾ, ಇವತ್ತೇಳಿ 1 kg ಬೀನ್ಸ್ ತಗೊಂಡೋಗ್ತೀರಾ, ನಾಳೆ ಪಲ್ಯ ಸಾಂಬಾರು ಮಾಡ್ಬಿಟ್ಟು ತಿನ್ಬಿಡ್ತೀರಾ, ನಾಳೆ ಮತ್ತೆ ಬೇಕು ಅವ್ರಿಗೆ. ಇದು ಹಂಗೆಲ್ಲ ಸರ್. ಒಂದ್ಸರಿ ಇನ್ವೆಸ್ಟ್ ಮಾಡ್ತಾ ಇರಾ, ಒಂದ್ಸರಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಲೈಫ್ ಬರಬೇಕು. ಅದು ನೀವು ಒಂದ್ಸರಿ ಬಂದು ನೋಡಿ, ಇಲ್ಲಿ ಕೂತ್ಕೊಂಡು ನೋಡಿ, ನಿಮ್ಗೆ ಕಂಫರ್ಟ್ ಫೀಲ್ ಮಾಡಿ ನೋಡಿ. ನಿಮ್ಗೆ ಕಂಫರ್ಟ್ ಆಗಬೇಕು, ನಿಮಗೆ ಸಾಫ್ಟ್ ಇದೆಯಾ, ಆಡಿದೆಯಾ, ಇನ್ನೂ ಸಾಫ್ಟ್ ಬೇಕಾ, ಆಡಬೇಕಾ, ಕಲರು, ನಿಮ್ಮ ಇಂಟೀರಿಯಲ್ ತಕ್ಕ ಪ್ರತಿಯೊಂದು ನೋಡ್ಬಿಟ್ಟು ತಗೊಂಡೋಗಿ.
ಫೋಟೋನಲ್ಲಿ ನೋಡಿ ತಗೊಳ್ಬೇಡಿ, ಯಾಕಂದರೆ ಒಂದ್ಸರಿ ಇನ್ವೆಸ್ಟ್ಮೆಂಟ್ ಇವೆಲ್ಲ. ಖಂಡಿತ ಸರ್, ಒಂದು ದಿವಸ ಟೈಮ್ ತಗೊಳ್ರಿ. ನಾನು ಹೇಳೋದು ಎಲ್ಲೋ ದೂರ ಇದ್ದೀರಾ ಬೇಡ ಸರ್, ನಾನೇ ಪ್ರೀ ಡೆಲಿವರಿ ಕೊಡೋಕೆ ರೆಡಿ ಇದ್ದೀನಿ ಅಂದರೆ ನೀವು 200 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಇಲ್ಲಿ ಬರೋಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಏನಂತೀರಾ? ಖಂಡಿತ ಒಂದ್ಸರಿ ಪ್ರೀ ಮಾಡ್ಕೊಂಡು ಬಂದ್ಬಿಟ್ಟು ಕೂತ್ಕೊಂಡು ನೋಡಿ, ನಿಮ್ಗೆ ಇಷ್ಟ ಆಗಿದೆ ನಾನು ಮಾಡ್ಕೊಡಕ್ಕೆ ರೆಡಿ ಇದ್ದೀನಿ. ನಿಮ್ಗೆ ಇದೇ ಸೋಫಾ ಯಾವುದೋ ಒಂದು ಸೋಫಾ ಇಲ್ಲ ನನಗೆ ಈ ಕಲರ್ ಬೇಡ ರೀ, ಈ ಸೋಫಾ ಚೆನ್ನಾಗಿದೆ ಬಟ್ ನಂಗೆ ಈ ಕಲರ್ ನಮ್ಮ ಇಂಟೀರಿಯರ್ ಮ್ಯಾಚ್ ಆಗಲ್ಲ, ಬೇಡ ಅದರಲ್ಲಿ ಆಪ್ಷನ್ ಇಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, 650 ಕಲರ್ ಆಪ್ಷನ್ ಕೊಡ್ತೀವಿ. ನಿಮ್ಗೆ ಯಾವ್ದು ಬೇಕೋ ನೀವು ಸೆಲೆಕ್ಟ್ ಮಾಡಿ, ನಾನು ಮಾಡ್ಕೊಡಕ್ಕೆ ರೆಡಿ ಇದ್ದೀನಿ. ರೆಡಿ ಇದ್ದೀರಾ? ಸೂಪರ್ ಆಗಿ ಹೇಳಿದ್ರೆ. ಅಂಡ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಕ್ವಾಲಿಟಿ ಫರ್ನಿಚರ್ ಅನ್ನ ಕೈಗೆಟುಕೋದ್ರಲ್ಲಿ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದಗಳು ವೀಕ್ಷಕರೇ. ಸ್ಟಾಪ್ ಮಾಡಿ.